ಒಳ್ಳೆ ಗುಣ, ಒಳ್ಳೆ ನಡತೆ, ಒಳ್ಳೆ ಸಂಸ್ಕಾರ ಮನುಷ್ಯನ ನಿಜವಾದ ಶ್ರೀಮಂತಿಕೆ. ನಮ್ಮಿಂದ 4 ಜನಕ್ಕೆ ಒಳ್ಳೆಯದಾದರೆ ಅದು ಸಾಧನೆ. ನಮ್ಮಿಂದ ಯಾರಿಗೂ ಕೆಟ್ಟದಾಗಲಿಲ್ಲ ಅಂದರೆ ಅದೇ ಉಪಾಸನೆ. ಕಲಿಯುಗ ಮುಗಿದ್ರೂ ಕಲಿಕೆ ಮುಗಿಯೋದಿಲ್ಲ. ನಿಮ್ಮ ಕಲಿಕೆ ನಿರಂತರವಾಗಿರಲಿ. ಪರಮ ಶ್ರೇಷ್ಠವಾದ ಆತ್ಮ ನಮ್ಮದಾದರೆ ಪರಮಾತ್ಮ ನಮ್ಮೊಳಗೇ ಇರ್ತಾನೆ.
ನಮಸ್ಕಾರ, ನೀವು ನೋಡ್ತಿದ್ದೀರಾ ಕತೆ ಕೇಳೋ ಕಂದ ಶೋ. ನಾನು ನಿಮ್ಮ ಮನೆ ಮಗಳು ನಿಯತಿ. ಇವತ್ತು ನನ್ನ ಶೋಲಿ ಕತೆ ಹೇಳಕ್ಕೆ ಬಂದಿದ್ದಾರೆ ಫೇಮಸ್ ಡೈರೆಕ್ಟರ್ ಆದ ಪುಟ್ಟಣ್ಣ ಕಂಗಾಲ್ ಅವರ ತಮ್ಮ ರಮಣ ಕಂಗಾಲ್ ಸರ್. ವೆಲ್ಕಮ್ ಟು ಮೈ ಶೋ. ಧನ್ಯವಾದಗಳು ಕಂದ. ಸರ್, ನಿಮ್ಮ ಹತ್ರ ಕತೆ ಕೇಳಕ್ ತುಂಬಾ ಜನ ಕಾಯ್ತಾ ಇದ್ದಾರೆ. ಇನ್ ಕಾಯ್ಸೋದ್ ಬೇಡ, ಬೇಗ ಕತೆ ಶುರು ಮಾಡಿ ಸರ್. ಒಂದ್ ಸುಂದರವಾದ ಪುಟಾಣಿ ಕತೆ ಹೇಳ್ತೀನಿ, ಈ ಕೇಳಕ್ ರೆಡಿನಾ? ನಾನ್ ಕೇಳಕ್ಕೆ ರೆಡಿ ಇದ್ದೀನಿ, ಮತ್ತೆ ಶುರು ಮಾಡಿ. ಒಂದು ಸುಂದರವಾದ ಜನಸಾಗರ ತುಂಬಿದ ಊರು. ಆ ಊರಿನಲ್ಲಿ ನಮ್ಮ ಕಥಾನಾಯಕಿ ಇರ್ತಾಳೆ. ಅವಳ ಹೆಸರೇ ಸ್ಫೂರ್ತಿ. May I coming, sir? Excuse me, sir. Yes, come in, madam. Sit down. Thank you. Oh, Spurti. ಮೇಡಮ್, ನಿಮ್ಮ ಮಗಳು ಮನೆಯಲ್ಲಿ ಓದ್ತಾ ಇಲ್ವಾ? ನೋಡಿ, ಇವಳು ತಗೊಂಡಿರೋ ಮಾರ್ಕ್ಸು ಒಳ್ಳೆ ಟೆಲಿಫೋನ್ ನಂಬರ್ ಥರ ಮಾರ್ಕ್ಸ್ ತಗೊಂಡಿದ್ದಾಳೆ. ಸರ್, ದಯವಿಟ್ಟು ಇದೊಂದು ಸಾರಿ ಪಾಸ್ ಮಾಡಿ ಸರ್. ಮುಂದಿನ ವರ್ಷನೂ ಹೀಗೆ ಮಾಡಿದ್ರೆ ಬೇಡಿ ಸರ್, ಪ್ಲೀಸ್ ಸರ್. ಮಗು ಭವಿಷ್ಯ ಸರ್, ದಯವಿಟ್ಟು. ಪಾಸ್ ಮಾಡಬೇಕಾ? ಈ ವರ್ಷನೂ ನನ್ನ ಕೈಲಾಗಲ್ಲ ಮೇಡಮ್. ಕಳೆದ ವರ್ಷನೂ ನೀವು ಇದೇ ರೀತಿ ಹೇಳಿದ್ರಿ, ಜ್ಞಾಪಕ ಇದೆಯಾ? ಈ ವರ್ಷನೂ ಪಾಸ್ ಮಾಡೋದಕ್ಕಾಗಲ್ಲ, ಪ್ರಿನ್ಸಿಪಾಲ್ ಹತ್ರ ಹೋಗಿ. ಪ್ರಿನ್ಸಿಪಾಲ್ ಏನು ಹೇಳ್ತಾರೆ ನಾವು ಆ ಥರ ಕೇಳ್ತೀವಿ ಮೇಡಮ್. ನಡೀರಿ ಹೋಗೋಣ. Excuse me, madam. Yes, come in. ಮೇಡಮ್, ಇವರು ಸ್ಫೂರ್ತಿ ಅವರ ಮದರ್. ಪ್ರತಿ ವರ್ಷ ಥರನೇ ಈ ವರ್ಷ ಕೂಡ ಸ್ಫೂರ್ತಿ ಫೇಲ್ ಆಗಿದ್ದಾಳೆ. ನೋಡಿ ಅಶ್ವಿನಿ ಮೇಡಮ್, ನಿಮ್ಮ ಮಗಳು ಪ್ರತಿ ಸಲಿನೂ ಇದೇ ಥರ ಮಾರ್ಕ್ಸ್ ತೆಗಿತಾ ಬಂದರೂ ನಾವು ಪಾಸ್ ಮಾಡ್ತಾ ಬರ್ತಿದ್ದೀವಿ. ಆದರೆ ಈ ಸಲ ಮಾಡೋಕ್ಕಾಗೋದಿಲ್ಲ ಮೇಡಮ್. ಪ್ಲೀಸ್ ಮೇಡಮ್, ಇದೊಂದು ವರ್ಷ ಹೇಗಾದರೂ ಮಾರ್ಕ್ಸ್ ಕೊಟ್ಟು ಪಾಸ್ ಮಾಡಿ ದಯವಿಟ್ಟು. ಒಂದು ಹೆಣ್ಮಗು ಭವಿಷ್ಯ. ಬರೋ ವರ್ಷ ತೆಗ್ದಿಲ್ಲ ಅಂದರೆ ನಾನೇನಾದರೂ ಬೇರೆ ವ್ಯವಸ್ಥೆ ಮಾಡ್ತೀನಿ. ಇದೊಂದು ಸಾರಿ ಅವಕಾಶ ಮಾಡಿಕೊಡಿ ಮೇಡಮ್, ಪ್ಲೀಸ್ ಮೇಡಮ್. ನೋಡಿ ಮೇಡಮ್, ನಿಮ್ಮ ಮಗಳು ಕ್ಲಾಸ್ ರೂಮಲ್ಲಿ ಪಾಠ ಮಾಡಬೇಕಾದ್ರೆ ನಿದ್ದೆ ಮಾಡ್ತಿರ್ತಾಳೆ. ಇಂಥ ಹುಡುಗಿ ನಮ್ಮ ಸ್ಕೂಲಲ್ಲಿದ್ದರೆ ನಮ್ಮ ಸ್ಕೂಲ್ಗೆ ಕೆಟ್ಟ ಹೆಸರು. ಹೌದೌದು, ಇಂಥ ಮಕ್ಕಳು ನಮ್ಮ ಸ್ಕೂಲಲ್ಲಿದ್ದರೆ ನಮ್ಮ ಸ್ಕೂಲ್ ವ್ಯಾಲ್ಯೂನೇ ಕಡಿಮೆ ಆಗುತ್ತೆ. ಮೇಡಮ್ ಪ್ಲೀಸ್ ಮೇಡಮ್, ಇದೊಂದು ಸಾರಿ ಹೆಲ್ಪ್ ಮಾಡಿ ಮೇಡಮ್. ಒಂದು ಹುಡುಗಿ ಭವಿಷ್ಯ ಹೇಗಾದರೂ ಮಾಡಿ ಮೇಡಮ್, ಪ್ಲೀಸ್ ಪ್ಲೀಸ್ ಮೇಡಮ್. ಮೇಡಮ್, ನಿಮ್ಮ ಮಗಳಿಗೆಲ್ಲೋ ಇಂಗ್ಲೀಷ್ ಮೀಡಿಯಮ್ ಅರ್ಥ ಆಗಲ್ಲ ಅಂತ ಅನಿಸುತ್ತೆ. ಇಟ್ಸ್ ಬೆಸ್ಟ್ ಕನ್ನಡ ಮೀಡಿಯಮ್ ಸ್ಕೂಲ್ಗೆ ಹಾಕ್ಬಿಡಿ. ಇಟ್ ಈಸ್ ಬೆಸ್ಟ್ ಫಾರ್ ಯು ಆ್ಯಂಡ್ ಈವನ್ ಫಾರ್ ಅಸ್ ಆಲ್ಸೋ. ಓಕೆ ಮೇಡಮ್, ಥ್ಯಾಂಕ್ ಯು. ಬಾ. ಮೇಡಮ್ ನೀವೇನು ಯೋಚನೆ ಮಾಡಬೇಡಿ ಮೇಡಮ್. ಪ್ರಿನ್ಸಿಪಲ್ ಹೇಳ್ದಂಗೆ ನಿಮ್ಮ ಮಗಳನ್ನ ಒಂದು ಒಳ್ಳೆ ಕನ್ನಡ ಮೀಡಿಯಂ ಸ್ಕೂಲ್ಗೆ ಹಾಕ್ಬಿಡಿ. ಏನೋ ರ್ಯಾಂಕ್ ಬಂದರೂ ಬರ್ಬೋದೇನೋ ಅಲ್ವಾ? ಏನು ಮೇಡಮ್ ಇವತ್ತು ಇಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ? ಮೇಡಮ್ ನಿಮ್ಮ ಸ್ಯಾರಿ ಸೆಲೆಕ್ಷನ್ ಸೂಪರ್ ಮೇಡಮ್. ನೀವೆಲ್ಲಿ ತಗೋತೀರಾ ಸ್ಯಾರೀಸು? ನನಗೂ ಚೂರು ಹೇಳಿ ಮೇಡಮ್, ನಾನು ಅಲ್ಲೇ ಹೋಗಿ ತಗೋತೀನಿ. ಒಳ್ಳೆ ಮದುವೆ ಹೆಣ್ಣು ಥರ ಕಾಣ್ತಿದ್ರ ಮೇಡಮ್, ನನ್ನ ದೃಷ್ಟಿನೇ ಬೀಳುತ್ತೆ. ಮೇಡಮ್ ಹೌದು, ನಿಮ್ಮ ಮಗಳನ್ನ ಯಾವ ಸ್ಕೂಲಿಗೆ ಸೇರಿಸ್ತೀರಾ ಅಂತ ಒಂದು ಕಾಲ್ ಮಾಡಿ ಸಾಕು. ಇವಳು TC ಎಲ್ಲ ಏನಿದೆ ಎಲ್ಲ ನಾನು ಕಳಿಸ್ಕೊಡ್ತೀನಿ, ನೀವೇನು ವರಿ ಮಾಡಬೇಡಿ. ಹೌದು ಮೇಡಮ್, ನೀವು ಸೀರೆ ಎಲ್ಲಿ ತಗೊತೀರಾ ಒಂಚೂರು ಹೇಳ್ತೀರಾ? ನಾನು ಅಲ್ಲೇ ಹೋಗಿ ಸೆಲೆಕ್ಷನ್ ಮಾಡ್ಕೊತೀನಿ. ಸೂಪರ್ ಆಗಿದೆ. ಆಯಿತು ಮೇಡಮ್, ಅರ್ಥ ಆಯಿತು. ಬನ್ನಿ ಒಂದು ಸೆಲ್ಫಿ ಆದರೂ ತೊಗೊಳ್ಳೋಣ. ಓಕೆ ಮೇಡಮ್, ಥ್ಯಾಂಕ್ ಯು. ಮೇಡಮ್ ಮೆಸೇಜ್ ಮಾಡೋದು ಮರಿಬೇಡಿ ಮೇಡಮ್. ಸ್ಕೂಲ್ ಅಡ್ರೆಸ್ ಮೆಸೇಜ್ ಮಾಡಿ TC ಕಳಿಸ್ಕೊಡ್ತೀನಿ. ಥ್ಯಾಂಕ್ ಯು ಮೇಡಮ್.
ಸ್ಫೂರ್ತಿ, ಇಲ್ಲೋಡು. ಏನು ನಿನ್ನ ತಲೆಯಲ್ಲಿ ಏನು ಲದ್ದಿ ತುಂಬಿಸ್ಕೊಂಡಿದ್ಯಾ? ಯಾಕೆ? ಎಷ್ಟು ಸ್ಕೂಲ್ಗೆ ಸೇರ್ಸೋದು ನಿನ್ನ? ಯಾಕೆ ವಿದ್ಯೆನೇ ಹತ್ತಲ್ವಾ ನಿನ್ನ ತಲೆಗೆ? ನೀನು ಹೆಣ್ಮಗು ಅಂತ ಗೊತ್ತಾದ ತಕ್ಷಣ ನಿಮ್ಮಪ್ಪ ಎದೆ ಹೊಡ್ಕೊಂಡೇ ಸತ್ತೋದ್ರು. ಅವ್ರ ಬದಲು ನಾನೇ ಸತ್ತೋಗಿದ್ರೆ ಈ ಕರ್ಮನೆಲ್ಲ ನೋಡ್ತಾನೆ ಇರಲಿಲ್ಲ. ನನ್ನ ಕರ್ಮ, ನನ್ನ ಮರ್ಯಾದೆ ತೆಗಿಯೋಕ್ಕೆ ಅಂತಲೇ ಹುಟ್ಟಿದ್ಯಾ ನೀನು? ಹಾಂ, ಎದ್ದು ಕೈಕಾಲು ಮುಖ ತೊಳ್ಕೊಂಡು ರೆಡಿಯಾಗು, ಊಟ ಹಾಕ್ಕೊಂಡು ಬರ್ತೀನಿ. ಕರ್ಕೊಂಡೋಗಿ ಯಾವುದಾದ್ರೂ ಆಶ್ರಮಕ್ಕೋ ಇಲ್ಲ ಎಲ್ಲಾದರೂ ತಗೊಂಡೋಗಿ ಬಿಸಾಕ್ಬಿಟ್ಟು ಬರ್ತೀನಿ ನಿನ್ನ. ನೀನಿನ್ನ ಕೈಕಾಲು ಮುಖ ತೊಳ್ದಿಲ್ವಾ? ಹಾಂ, ಟೈಮ್ ಆಯಿತು, ಎದ್ದು ಕೈಕಾಲು ಮುಖ ತೊಳ್ಕೊಂಡು ಊಟ ಮಾಡು, ಬೇಗ ಬೇಗ ಊಟ ಮಾಡಿಬಿಟ್ಟು ನಿನ್ನ ಬಟ್ಟೆ ನೀನೇ ಪ್ಯಾಕ್ ಮಾಡಿಕೊಂಡು ರೆಡಿ ಆಗು, ಹೊರಡೋಣ. ಅಮ್ಮ ಪ್ಲೀಸ್ ಅಮ್ಮ, ಅಮ್ಮ ಪ್ಲೀಸ್ ಅಮ್ಮ, ನನ್ಗೆ ನೀನಿರೋಳು ಒಬ್ಳೆ ಅಮ್ಮ, ಪ್ಲೀಸ್ ಅಮ್ಮ, ನಾನೆಲ್ಲ ಹೇಳ್ತೀನಮ್ಮ. XYZ ಕನ್ನಡನೂ ಕೂಡ ಹೇಳ್ತೀನಮ್ಮ. ಪ್ಲೀಸ್ ಅಮ್ಮ. ನೀನು ಹೇಳೋದು ಬೇಡ, ನಾನು ಕೇಳೋದು ಬೇಡ. ಇಷ್ಟು ವರ್ಷ ನೋಡಿ ಸಾಕಾಗಿದೆ. ಬೇಗ ಊಟ ಮಾಡು, ನಾಳೆ ಕರ್ಕೊಂಡೋಗಿ ಆಶ್ರಮಕ್ಕೆ ಬಿಟ್ಟು ಬರ್ತೀನಿ ನಿನ್ನ. ಎಕ್ಸ್ಕ್ಯೂಸ್ ಮಿ ಮೇಡಮ್. ಬನ್ನಿ ಕೂತ್ಕೊಳ್ಳಿ. ಮೇಡಮ್, ನಾನು ಅಶ್ವಿನಿ ಅಂತ, ನಾನೊಬ್ಳು ಗಾಯಕಿ. ಓಕೆ ಮೇಡಮ್, ನನ್ನ ಮಗಳು ಸ್ಫೂರ್ತಿ ಅಂತ, ದಯವಿಟ್ಟು ನಿಮ್ಮ ಆಶ್ರಮದಲ್ಲಿ ಸೇರಿಸ್ಕೋಬೇಕು ಅಂತ ಕೇಳ್ಕೊಳ್ತೀನಿ ಮೇಡಮ್ ನಿಮ್ಮನ್ನ. ಯಾಕೆ ನಿಮ್ಮ ಮಗಳು ನಮ್ಮ ಆಶ್ರಮದಲ್ಲಿ ಬೆಳಿಬೇಕು ಅಂತಿದ್ದೀರಾ? ಮೇಡಮ್, ನಂದು ಕಾರ್ಯಕ್ರಮಗಳು ಪ್ರತಿದಿನ ಕೂಡ ಇರುತ್ತೆ. ದಿನ ಒಂದೊಂದು ಊರಿಗೆ ಹೋಗ್ಬೇಕು, ಮತ್ತೆ ಮನೆ ಜವಾಬ್ದಾರಿ ಎಲ್ಲ ನಂದೇ. ನನ್ನ ಹಸ್ಬೆಂಡು ಇಲ್ಲ, ಹೋಗ್ಬಿಟ್ರು. ಅದಕ್ಕೋಸ್ಕರ ನಿಮ್ಮ ಆಶ್ರಮದಲ್ಲಿ ದಯವಿಟ್ಟು ಅವಕಾಶ ಕೊಡಿ ಮೇಡಮ್, ಸೇರಿಸ್ಕೊಳ್ಳಿ ನನ್ನ ಮಗಳನ್ನ. ಸರಿ, ನಮ್ಮ ಆಶ್ರಮಕ್ಕೆ ನಿಮ್ಮ ಮಗಳನ್ನ ಸೇರಿಸ್ಕೊಳ್ಳೋಕ್ಕೆ ನಮ್ಗೆ ಒಪ್ಪಿಗೆ ಇದೆ. ಆದರೆ ಕೆಲವೊಂದು ರೂಲ್ಸ್ಗಳಿವೆ, ಅದಕ್ಕೆಲ್ಲ ನೀವು ಒಪ್ಕೊಂಡ್ರೆ ಖಂಡಿತ ನಿಮ್ಮ ಮಗಳನ್ನ ಸೇರಿಸ್ಕೋತೀವಿ. ಅದೇನು ರೂಲ್ಸು ರೆಗ್ಯುಲೇಷನ್ ಅಂತ ಹೇಳಿ ಮೇಡಮ್. ನೋಡಿ ಅಶ್ವಿನಿ ಅವರೇ, ನಮ್ಮ ಆಶ್ರಮದ ಮಕ್ಕಳನ್ನ ನಾವು ಹೊರಗಡೆ ಶಾಲೆಗೆ ಕಳಿಸಲ್ಲ. ಒಳ್ಳೆ ಟೀಚರ್ನ ಕರೆಸಿ ಇಲ್ಲೇ ಒಳ್ಳೆ ಶಿಕ್ಷಣ ಕೊಡಿಸ್ತೀವಿ. ನೀವು ಮಗು ನೋಡೋಕೆ ಬರುವಾಗ ಹೊರಗಡೆ ತಿಂಡಿ ತಿನಿಸುಗಳನ್ನ ತರುವಂಗಿಲ್ಲ. ಆಶ್ರಮದ ಮಕ್ಕಳ ಜೊತೆ ಜಗಳ ಆಡೋಂಗಿಲ್ಲ. ಎಲ್ಲರ ಜೊತೆ ಹೊಂದ್ಕೊಂಡು ಸೌಹಾರ್ದತೆಯಿಂದ ಪ್ರೀತಿಯಿಂದ ಇರಬೇಕು. ಇದಕ್ಕೆಲ್ಲ ನೀವು ಒಪ್ಕೊಂಡ್ರೆ ಖಂಡಿತ ನಿಮ್ಮ ಮಗುನ ನಮ್ಮ ಆಶ್ರಮ ಸೇರಿಸ್ಕೋತೀವಿ. ನಿಮ್ಮ ರೂಲ್ಸ್ಗೆಲ್ಲ ನಾನು ಓಕೆ ಮೇಡಮ್, ದಯವಿಟ್ಟು ಇವತ್ತೇ ಇವಳ ಸೇರಿಸ್ಕೊಳ್ಳಿ ಮೇಡಮ್. ತಗೊಳ್ಳಿ, ಈ ಫಾರಂ ಫಿಲ್ ಮಾಡ್ಕೊಡಿ. ಹಾಂ. ಏನು ಪುಟ್ಟಿ ನಿನ್ನ ಹೆಸರು? ನನ್ನ ಹೆಸರು ಸ್ಫೂರ್ತಿ. ಕಳೆದ ವರ್ಷ ಏನು ಓದ್ತಾ ಇದ್ದೆ? ಯಾವ ಕ್ಲಾಸ್ ಓದ್ತಾ ಇದ್ದೆ ನೀನು? ಈಗ ಪಾಸ್ ಆದರೆ 4ನೇ ಕ್ಲಾಸು. ಸಲೀಂ, ಸಲೀಂ. ಎಸ್ ಮೇಡಮ್. ಈ ಹುಡುಗಿ ನಮ್ಮ ಆಶ್ರಮದ ಹೊಸ ಅತಿಥಿ. ಇವಳನ್ನ ಕರ್ಕೊಂಡೋಗಿ ಪ್ರೇಕ್ಷಾ ರೂಮಲ್ಲಿ ಬಿಡು. ಅಚ್ಚಾ ಮೇಡಮ್. ತಗೊಳ್ಳಿ ಮೇಡಮ್. ಮೇಡಮ್, ನನ್ನ ಮಗಳನ್ನ ಆಶ್ರಮದಲ್ಲೇ ಬಿಟ್ಟೋಗ್ತಿದ್ದೀನಿ. ಬಂಧು ಬಳಗ ಎಲ್ಲ ನೀವೇನೆ, ನಿಮ್ಮ ಮಡ್ಲಿಗೆ ಹಾಕ್ತಿದ್ದೀನಿ. ದಯವಿಟ್ಟು ನನ್ನ ಮಗಳನ್ನ ಜೋಪಾನವಾಗಿ ನೋಡ್ಕೊಳ್ಳಿ ಮೇಡಮ್, ಪ್ಲೀಸ್ ಮೇಡಮ್. ಸರಿ ಅಶ್ವಿನಿ ಅವರೇ, ನೀವಿನ್ ಹೊರಡಿ. ನಿಮ್ಮ ಮಗು ಚಿಂತೆನ ಬಿಡಿ, ನಾವಿಲ್ಲಿ ಚೆನ್ನಾಗಿ ನೋಡ್ಕೊತೀವಿ. ಥ್ಯಾಂಕ್ ಯು ಮೇಡಮ್. ಸರಿ ಮೇಡಮ್, ಬರ್ತೀನಿ. ಹಾವ ಬೇಟಾ, ಹೋಗಿ ಬನ್ನಿ. ಅಮ್ಮ
ಅಮ್ಮ ಬಾಯ್. ಅಮ್ಮ ಬಾಯ್ ಬಾಯ್ ಅಮ್ಮ. ಬರ್ದ್ ಮುಗಿತೇನೆ. ಇಲ್ಲ, ಆಮೇಲೆ ಊಟ ಮಾಡ್ಬಿಟ್ಟು ಬರಿಲ್ಲ. ಬರ್ದ್ ಮುಗಿಸ್ಬಿಟ್ಟು ಊಟಕ್ಕೆ ಹೋಗು. ಏನ್ ಸಲೀಂ ಬಾ, ಯಾವ್ದೋ ಹೊಸ ಜಿಲೇಬಿನ್ ಕರ್ಕೊಂಡ್ ಬಂದ್ಬಿಟ್ಟಿರಾ? ಅದು ನನ್ ರೂಮ್ಗೆ. ಅರೆ ಇದು ಜುಲಾಬಿದು ಅಲ್ಲ, ಸ್ಫೂರ್ತಿದು ಅಂತ. ನಿಮ್ದು ರೂಮ್ಗೆ ಹೊಸ ಅದು ಅತಿಥಿ. ಇನ್ಮೇಲೆ ನಿಮ್ದಕ್ಕೆ ಚೆನ್ನಾಗಿ ನೋಡ್ಕೋಬೇಕು, ಆಯ್ತಾ? ಚೆನ್ನಾಗಿ ನೋಡ್ಕೋತೀನಿ ಬಿಡು. ನಿಮ್ಮ ಅತಿಥಿ ಅಲ್ವಾ? ಸರಿ ಸರಿ, ನೀನು ಹೊರಡು. ಸರಿ ಪುಟ. ಬರ್ಬೇಕು ಬರ್ಬೇಕು ಹೊಸ ಅತಿಥಿಗಳು. ಸ್ಟಾಪ್, ನಿಲ್ಲು ಅಲ್ಲೇ. ನೀನು ನನ್ನ ರೂಮಿಗೆ ಬರಬೇಕು ಅಂದರೆ ನಾನು ಹೇಳ್ದಂಗೆ ಕೇಳ್ಕೊಂಡು ಬಿದ್ದಿರ್ಬೇಕು. ಸರಿ ಆಯಿತು. ನಿಮ್ಮ ಅಪ್ಪ ಅಮ್ಮ ಏನು ಕೆಲಸ ಮಾಡೋದು? ನಂಗೆ ಅಪ್ಪ ಇಲ್ಲ, ಅಮ್ಮ ಮಾತ್ರ ಇರೋದು. ಅಮ್ಮ ಸಿಂಗರ್. ಓ, ನಿಮ್ಮಮ್ಮ ಸಿಂಗರಾ? ಒಂದು ಹಾಡು ಹೇಳು ನೋಡೋಣ. ಹಾಡು ಹಾಡು. ಅಯ್ಯೋ, ಇವಳು ಗಾಡಕ್ಕೆ ಬರಲ್ಲ ಕಣ್ರೆ. ಯಾರೇ ಸೌಂಡು? ಏನಿಲ್ಲ ಸಲೀಂ ಭಯ್ಯ, ನಿಮ್ ಪೂರ್ತಿದು ಅಡಿಗೆ ಹೇಳ್ತಿತ್ತು, ನಾವು ಕೇಳ್ತಿದ್ವಿ ಅಷ್ಟೇ. ಸರಿ ಸರಿ, ಊಟಕ್ಕೆ ಬನ್ನಿ. ಅಮ್ಮ, ಪೌಡರ್ ಡಬ್ಬಿ ಖಾಲಿ ಆಗಿದೆ, ತಗೊಬಂದು ಇಡಕ್ಕಾಗಲ್ವಾ? ಏನೇ ನಿಂದು? ನಿಮ್ಮ ಅಪ್ಪ ನೋಡಿದ್ರೆ ಮನೆಯಲ್ಲಿರೋ ಡಬ್ಬಿ ದುಡ್ಡು ಖಾಲಿ ಮಾಡ್ತಾರೆ, ನೀನ್ ಪೌಡರ್ ಡಬ್ಬಿ ಖಾಲಿ ಮಾಡ್ತೀಯ. ಸರಿಯಾಗಿದ್ದೀರಾ ಇಬ್ರು. ಈ ಕರಿನ ಕಲರ್ ಆಗ್ಬೇಕಂದ್ರೆ ಸೋ ಮೆನಿ ಪೌಡರ್ ಡಬ್ಬಗಳು ಬೇಕಮ್ಮ. ಲೇ ಕರಿಗೆ, ಬಾ ಬಾ ಊಟ ಮಾಡು. ಮೊದ್ಲು ಶಾಲೆ ಅಪ್ಪ ಯಾವ ಜಗ್ಲಿ ಮೇಲೆ ಕುತ್ಕೊಂಡು ಪಚ್ಚೆ ಆಡ್ತಿದಾರೋ ಏನೋ. ನಾ ಕಾಣೆ, ಬಾ ಬೇಗ ಸ್ಕೂಲ್ಗೆ ಹೋಗ್ಬೇಕು. ಸರಿ, ಬಂದೇ ಇರು. ಜ್ಞಾನದೇವತೆ ಲೋಕಪೂಜಿತೆ, ಜ್ಞಾನದೇವತೆ ಲೋಕಪೂಜಿತೆ, ಮಾತೆ ಶಾರದೆ ನಮಿಸುವೆವು.
ಶಿರವಾಗಿ ಬೇಡುವೆನ ಕರುಣೆ ತೋರಮ್ಮ ವಿದ್ಯಾಧಿದೇವತೆ ಹಿಡಿದು ಕೈಯ ಇರಲಮ್ಮ ನಿನ್ನ ದಯೆ ನಮ್ಮ ಮೇಲೆ ಕತ್ತಲು ಕಳೆದು ಬೆಳಕನ್ನು ತರಿಸು ಜ್ಞಾನ ದೇವತೆ ನೀನು ತಾಯೇ ನಮಿಸುವೆವು ನಿನಗೆ ನಮ್ಮನು ಹರಸು ಜ್ಞಾನ ದೇವತೆ ಲೋಕ ಪೂಜಿತೆ ಮಕ್ಕಳ ಕ್ಲಾಸ್ ಅಟೆನ್ಷನ್ ಸ್ಟ್ಯಾಂಡರ್ಟೀಸ್ ಕ್ಲಾಸ್ ಅಟೆನ್ಷನ್ ಎಲ್ಲ ಲೈನಾಗಿ ಕ್ಲಾಸ್ ಒಳಗಡೆ ಹೋಗಿ. ಎಲ್ಲರೂ ಲೈನ್ಗೆ ಹೋಗಿ. ಹಾಂ, ಜಾವ್ ಜಾವ್. ಹಾಂ, ಚಲ್ ಚಲ್, ಲೈನ್ ಲೈನ್ ಹೋಗ ಬೇಗ. ಜಾವ ಕ್ಲಾಸ್ಕೋ, ಬೇಗದು ಹೋಗು. ಆಶ್ರಮ ಹೇಗಿದೆಯಮ್ಮ? ಇಷ್ಟ ಆಯ್ತಾ? ಸಲೀಂ, ಈ ಮಗುನ ಹಾ, ಮೇಡಮ್. ನವ್ಯ ಟೀಚರ್ ಹತ್ರ ಕರ್ಕೊಂಡು ಹೋಗು. ಅದೇ ಸರಿ, ಕ್ಲಾಸ್ ಮೇಡಮ್. ಇವಳು. ಹೋಗಮ್ಮ. ಜಂಪಿಂಗ್, ಕಿಂಗ್ಡಮ್, ಲಾಫಿಂಗ್, ಬಾತಿಂಗ್, ಬ್ರಷಿಂಗ್, ರೀಡಿಂಗ್, ರೋಮಿಂಗ್, ಸ್ಕಿಪ್ಪಿಂಗ್. ನವ್ಯದು ಮೇಡಮ್. ಏನು ಹೇಳಿ ಸಲೀಂ? ಹೆಡ್ ಮೇಡಮ್ಗೆ ಹೇಳಿದ್ರು ಇಲ್ಲಿ ಅಡ್ಕಿನ ನಿಮ್ದಕ್ಕೆ ಕ್ಲಾಸ್ಗೆ ಬಿಡಿ ಸರಿ ಅಂತ. ಆಯ್ತು, ಬಾ ಒಳಗೆ. ಜಾವ ಬೇಟಾ. ಸರಿ ಪುಟ್ಟ, ಎಲ್ರಿಗೂ ನೀನು ಪರಿಚಯ ಮಾಡಿಕೊಡು. ನನ್ನ ಹೆಸರು ಸ್ಫೂರ್ತಿ. ನಾನು ಬೆಂಗಳೂರಿಂದ ಬಂದಿದ್ದೀನಿ. ಸರಿ ಸ್ಫೂರ್ತಿ, ನೀನು ರೀಟಾ ಜೊತೆ ಕೂತ್ಕೋ. ಅವಳು ಇಡೀ ನಮ್ಮ ಆಶ್ರಮದಲ್ಲೇ ಟಾಪರ್. ನೀನವಳ ಜೊತೆ ಇದ್ರೆ ನಿನಗೆ ಓದಕ್ಕೆ ಸಹಾಯ ಆಗುತ್ತೆ. ಹೋಗಿ ಕುತ್ಕೋ ಸ್ಫೂರ್ತಿ. ಕ್ಲಾಪಿಂಗ್, ಕಟ್ಟಿಂಗ್, ಸೈಕ್ಲಿಂಗ್, ಡ್ಯಾನ್ಸಿಂಗ್, ಡ್ರಿಂಕಿಂಗ್, ಈಟಿಂಗ್, ಹಗ್ಗಿಂಗ್. ಸರಿ ಮಕ್ಕಳ, ನೆಕ್ಸ್ಟ್ ಟೀಚರ್ ಬರೋವರೆಗೂ ಹೀಗೆ ಸೈಲೆಂಟಾಗಿರಬೇಕು. ಹಾಯ್. ನಮಸ್ತೆ ನಮಸ್ತೆ ಮಕ್ಕಳೇ. ಇವತ್ತು ಅಮ್ಮನ ಬಗ್ಗೆ ಮಾತಾಡೋಣ. ಅಮ್ಮ ಅಂದರೆ ಏನು ಅಂತ ನಿಮಗೆ ಗೊತ್ತಾ? ನೀ ಹೇಳಪ್ಪ. ಸರ್, ತಾಯಿ ಅಂದರೆ ಅಮ್ಮ. ರೀಟಾ, ನೀ ಹೇಳಮ್ಮ. ತಾಯಿ ಅಂದರೆ ದೇವರು. ಸ್ಫೂರ್ತಿ, ನೀ ಹೇಳಮ್ಮ. ತಾಯಿ ಅಂದರೆ ದೇವರಲ್ಲ, ಹೊಡಿತಾಳೆ ಬಡಿತಾಳೆ. ನನ್ನ ಪಾಲಿಗೆ ದೆವ್ವ. ದೆವ್ವ ಅಲ್ಲಮ್ಮ. ಮಕ್ಕಳೇ, ನಾನೊಂದು ಕತೆ ಹೇಳ್ತೀನಿ ಅಮ್ಮನ ಬಗ್ಗೆ, ಕೇಳಿ. ಓಕೆ? 500 ವರ್ಷಗಳ ಹಿಂದೆ ಒಂದು ಊರಿತ್ತು. ಆ ಊರಿನಲ್ಲಿ ಒಂದು ಪದ್ಧತಿ ಇತ್ತು. ಆ ಪದ್ಧತಿ ಏನಂದರೆ, ವಯಸ್ಸಾದ ಅಮ್ಮ ಅಪ್ಪನ ಅವರು ಕಾಡಿನಲ್ಲಿ ಬಿಟ್ಟು ಬರ್ತಿದ್ರು. ಹೀಗೆ ಒಬ್ಬ ಮಗ ತನ್ನ ತಾಯಿಯನ್ನು ಬುಟ್ಟಿಯಲ್ಲಿಟ್ಟುಕೊಂಡು ಕಾಡಿನಲ್ಲಿ ಬಿಡೋಕ್ಕೆ ಹೊರಟಿದ್ದಾನೆ.
ಹೊರಡುವ ದಾರಿಯಲ್ಲಿ ಆ ಅಮ್ಮ ಗಿಡದ ಕೊಂಬೆಗಳನ್ನು ಮುರಿದು ದಾರಿಯಲ್ಲಿ ಹಾಕುತ್ತಿದ್ದಾಳೆ. ಸೊ ಮಗ ಅಮ್ಮನ್ನ ಬಿಟ್ಟು ಬರುವಾಗ ಅಮ್ಮನ್ನ ಮಗ ಕೇಳ್ತಾನಂತೆ, ಅಮ್ಮ ನೀನು ಆ ಕೊಂಬೆಗಳನ್ನು ಏನಕ್ಕೆ ಮುರಿದಾಕ್ತಿದ್ದೆ? ಆವಾಗ ಅಮ್ಮ ಹೇಳ್ತಾಳೆ, ಮಗು ನೀನು ವಾಪಸ್ ಊರಿಗೆ ಹೋಗಬೇಕಾದ್ರೆ ನಿನಗೆ ದಾರಿ ಸಿಗಲಿ, ನೀನು ಜೋಪಾನವಾಗಿ ಊರು ಸೇರಲಿ ಅಂತ ಆ ಅಮ್ಮ ಮಗನಿಗೆ ಹೇಳಿದ್ಲಂತೆ. ಆವಾಗ ಆ ಮಗ ಅಳ್ತಾ, ಅಮ್ಮ ನೀನು ನನಗೇನು ಭಾರ ಅಲ್ಲ, ನಾನು ನಿನ್ನ ವಾಪಸ್ ಇಲ್ಲಿಂದ ಊರಿಗೆ ಕರ್ಕೊಂಡು ಹೋಗ್ಬಿಟ್ಟು ಜೋಪಾನಾಗಿ ನೋಡ್ಕೋತೀನಿ ಅಂತ ಆ ಅಮ್ಮನ ವಾಪಸ್ ಬುಟ್ಟಿಲಿ ಇಟ್ಕೊಂಡು ವಾಪಸ್ ಊರಿಗೆ ಕರ್ಕೊಂಡು ಹೋಗ್ತಾನೆ. ಸೊ ಹೀಗೆ ಅಮ್ಮ ಅಂದರೆ ದೇವರಿಗಿಂತ ಹೆಚ್ಚು. ಓಕೆ, ಏನಂದರೆ ದೇವರು ಎಲ್ಲ ಮನೇಲೂ ಇರೋಕ್ಕಾಗೋದಿಲ್ಲ, ಅದಕ್ಕೆ ಆ ದೇವರು ಅಮ್ಮನ ರೂಪದಲ್ಲಿ ಇರ್ತಾನೆ. ಈ ನೀತಿ ಪಾಠ ಏನಂತ ಗೊತ್ತಾಯ್ತಾ ನಿಮಗೆ? ಏನು ಹೇಳಿ? ಈ ಕಥೆಯಿಂದ ಏನು ಗೊತ್ತಾಯ್ತು ಅಂದರೆ ದೇವರು ಎಲ್ಲ ಕಡೆ ಇರೋಕ್ಕಾಗಲ್ಲ ಅಂತ ಹೇಳಿ ತಾಯಿ ರೂಪದಲ್ಲಿ ಇರ್ತಾನೆ. ಅದಕ್ಕೆ ವಯಸ್ಸಾದ ತಂದೆ ತಾಯಿಗಳನ್ನ ಕಾಡಲ್ಲಿ ಬಿಡಬಾರ್ದು. ಅವರು ವಯಸ್ಸಲ್ಲಿ ನಮ್ಮನ್ನು ಚೆನ್ನಾಗಿ ಸಾಕಿರ್ತಾರೆ. ಅವ್ರನ್ನ ವಯಸ್ಸಾದ ಮೇಲೆ ನಾವು ಚೆನ್ನಾಗಿ ಸಾಕಬೇಕು. ಇದೇ ಈ ಕಥೆಯ ಸಾರಾಂಶ. Jesus, please help me. Sorry, Jesus. ಎಷ್ಟು ಜೋರಾಗಿ ಓಡ್ತೀಯ ನೀನು? ಅದ್ಬಿಡು, ನೀನು ಇಷ್ಟು ಬೆಳ್ಳಕ್ಕಿದೆಯಲ್ಲ, ದಿನಕ್ಕೆ ಎಷ್ಟು ಪೌಡರ್ ಡಬ್ಬೆ ಖಾಲಿ ಮಾಡ್ತೀಯಾ? ನಮ್ಮಮ್ಮ ಹೇಳ್ತಿದ್ರು ನಾವು ಹುಡ್ದಂಗಿದನು ಹೀಗೆ ಇರೋದಂತೆ. ಓ ಹೌದಾ? ಇಲ್ಲಿ ಯಾರ ಮನೇಲಿ ಇದೆಯಾ? ನಾನು ಇದೇ ಹಾಸ್ಟೆಲಲ್ಲಿ ಇರೋದು. ಓ ಹೌದಾ? ನಿಂಗೆ ಅಪ್ಪ ಅಮ್ಮ ಯಾರು ಇಲ್ವಾ? ನನಗೆ ಅಪ್ಪ ಇಲ್ಲ, ಅಮ್ಮ ಮಾತ್ರ ಇರೋದು. ನಾ ಚೆನ್ನಾಗಿ ಓದ್ತಿರ್ಲಿಲ್ಲ ಅಂತ ನಮ್ಮಮ್ಮ ತಂದು ಈ ಆಶ್ರಮಕ್ಕೆ ಸೇರಿಸಿದ್ರು. ಓ ಅಳ್ಬೇಡ ಬಿಡು, ನಾನಿದ್ದೀನಿ, ಡೋಂಟ್ ವರಿ. ರೀಟಾ ಇಸ್ ಹಿಯರ್, ನೋ ಫಿಯರ್. ಹೌದು, ನೀನು ಇಷ್ಟು ಚೆನ್ನಾಗಿ ಓದ್ತೀಯಲ್ಲ, ನಿಮ್ಮ ಅಪ್ಪ ಅಮ್ಮ ತಂದು ಯಾಕೆ ಈ ಆಶ್ರಮಕ್ಕೆ ಸೇರಿಸಿದ್ದಾರೆ? ನಮ್ಮದು ತುಂಬ ಬಡತನ ಫ್ಯಾಮ್ಲಿ. ನಮ್ಮ ಅಪ್ಪಂಗೆ ಸ್ಕೂಲಿಗೆ ಸೇರಿಸೋಷ್ಟು ದುಡ್ಡಿಲ್ಲ, ಅದಕ್ಕೆ ನಮ್ಮಮ್ಮ ಈ ಆಶ್ರಮಕ್ಕೆ ಸೇರಿಸಿದ್ದಾರೆ. ಓ ಹೌದಾ? ಬಾಯ್, ಹೋಗೋಣ. ಮಾಮ್ ಮಾಮ್, ಏನೇನಿಂದು? ನಮ್ಮ ಆಶ್ರಮಕ್ಕೆ ಹೊಸಬ್ಳು ಬಂದಿದ್ದಾಳೆ. ಅವಳ ಹೆಸರು ಸ್ಫೂರ್ತಿ ಅಂತ. ಎಷ್ಟು ಬೆಳ್ಳಗಿದ್ದಾಳೆ ಗೊತ್ತಮ್ಮ? ಅವಳು ಪ್ಯಾಟೆಲ್ ಅಂತ ಹುಟ್ಟಿದ್ದು. ನಾನು ಪ್ಯಾಟೆಲ್ ಹುಟ್ಟಿದ್ರೆ ಅಷ್ಟೇ ಬೆಳ್ಳಗಿರ್ತಿದ್ದೆ ಅಲ್ವಾ ಅಮ್ಮ? ಟೆನ್ಷನ್ ನನಗೆ. ದೇವ್ರ ಮುಂದಿಟ್ಟಿರೋ ದುಡ್ಡು ಕಾಣ್ತಾ ಇಲ್ಲ ಅಂತ ನಾನು ಹುಡುಕ್ತಾ ಇದ್ರೆ ನೀನ್ ಬಂದ್ ಕಪ್ಪು ಬಿಳಿ ಅಂತ ಕತೆ ಹೇಳ್ತಾ ಇದೀಯಾ? ಹೋಗಿ ಅದೇನ್ ಕೆಲಸ ಮಾಡು. ಯಾರ್ದು ಇಷ್ಟೊತ್ತಿಗೆ ಫೋನ್ಗೆ ಮಾಡ್ತಿರೋದು? ಅಲ್ಲ, ಹಲೋ ಹಲೋ ಹಾಂ, ಹಲೋ, ನಾನು ಸ್ಫೂರ್ತಿ ತಾಯಿ ಮಾತಾಡ್ತಿರೋದು. ಸ್ವಲ್ಪ ಸ್ಫೂರ್ತಿಗೆ ಫೋನ್ ಕೊಡ್ತೀರಾ? ಹಾಂ ಕೊಟ್ಟೆ. ಬಾಯ್ಲೆ ಹೋಗಿ ಸ್ಫೂರ್ತಿದು ಕರ್ಕೊಂಡು ಬಾ. ಏನ್ ಸಲೀಂ ಬಾಯ್ ಕರೆದ್ರಂತಲ್ಲ? ಅಮ್ಮಗೆ ಫೋನ್ ಮಾಡಿದೆ, ಬಾತ್ ಕರೋ. ಹಲೋ ಹಲೋ ಸ್ಫೂರ್ತಿ, ಹೇಗಿದೆಯಮ್ಮ? ಚೆನ್ನಾಗಿದೆಯಾ? ಆಶ್ರಮ ಇಷ್ಟ ಆಯ್ತಾ ನಿಂಗೆ? ಹಲೋ ಸ್ಫೂರ್ತಿ, ಮಾತಾಡಮ್ಮ. ಯಾಕೆ ಮಗಳೇ, ಮಾತಾಡು. ಹಲೋ 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 ಸ್ಫೂರ್ತಿ, ಮಾತಾಡು. ಸ್ಫೂರ್ತಿ ಮಾತಾಡಮ್ಮ. ಯಾಕೆ ಮಗಳೇ ನನ್ನ ಮೇಲೆ ಕೋಪನ? ನೀನು ಚೆನ್ನಾಗಿ ಓದ್ಲಿ ಅಂತ ಅಲ್ವೇನಮ್ಮ ನನ್ನಲ್ಲಿ ಬಿಟ್ಟಿದ್ದು ನಿನ್ನ? ಹಲೋ ಸ್ಫೂರ್ತಿ, ಕೇಳಿಸ್ತಿಲ್ವಾ ಸ್ಫೂರ್ತಿ? ಹಲೋ ಹಲೋ ಯಾಕೆ ಮಾತಾಡ್ತಿಲ್ಲ ನೀವು? ಅಮ್ಮ ಅದು ಹತ್ರ ಬಾತ್ ನೈಕೆಯಾ? ಅರೆ
ಆಂಟೋನೆ ಆಂಟೋನೆ ಎಲ್ಲೋಗಿದಾರಮ್ಮ? ಸಾಲ ಕೊಟ್ಬಿಟ್ಟು ನಿಮ್ಮ ಮನೆ ಹತ್ರ ಬಂದು ಸುತ್ತಬೇಕಲ್ಲಮ್ಮ. ಮನೆ ಹತ್ರ ಬಂದ ತಕ್ಷಣ ಬರೋಕೆ ಹೇಳಿ ಅವನ ನಮ್ಮ ಅಂಗಡಿ ಹತ್ರ, ಸರಿನಾ? ಬರಲಿ, ಅವ್ನು ಮಾಡ್ತೀನಿ ಅಂಗಡಿ ಹತ್ರ. ಓಯ್ ಬಾರೋ ಆಚೆ. ಏನೋ ಮನೆ ಹತ್ರ ಹೋಗಿದಂತೆ? ಯೋ, ಕೊಡ್ಬೇಕಾರೋ ದುಡ್ಡು ಕೊಟ್ಟಿದ್ರೆ ನಿಮ್ಮ ಮನೆ ಹತ್ರ ಯಾರೇ ಹುಡುಕ ಬತ್ತಿದ್ರು? ಎಷ್ಟೋ ಕೊಡ್ಬೇಕು ನಿಂಗೆ? ಒಂದೇ ಒಂದು ಆಟ ಸಾಕು, ಇಡೀ ಅಂಗಡಿನೇ ತಗೊಂಡ್ಬಿಡ್ತೀನಿ ನಾನು. ಏನು ಅನ್ಕೊಂಡ್ಬಿಡ್ತೀಯ ನೀನು? ಮೊದಲು ಅಂಗಡಿ ಸಾಲ ತೀರ್ಸು, ಆಮೇಲೆ ಅಂಗಡಿ ತಗೊಂಡು ನೋಡುವಂತೆ. ನನ್ನ ಮಗನೇ, ಆಯ್ತೆ ನಿಂಗೆ ನೋಡ್ಕೊಳ್ತೀವಿ. ನೋಡ್ಕರ್ ಹೋಗಲ್ಲ. ಏನಾದ್ರೂ ಸ್ವಲ್ಪ ಮಾನ ಮರ್ಯಾದೆ ಇದೆಯಾ? ದುಡ್ಡೆಲ್ಲ ತಾಂಡೋಗಿ ಪಚ್ಚೆ ಆಡ್ ಬಂದಿದ್ದೀರಲ್ಲ. ಮಗಳು ನೋಡಿದ್ರೆ ಕೈಗೆ ಬಂದಿದ್ದಾಳೆ. ತುಂಬಾ ಸಾಲ ಮಾಡಿದ್ದೀರಾ? ಯಾರಾದ್ರೂ ₹1 ಎಲ್ಲಾದ್ರೂ ಕೊಡ್ತಿದಾರ ಸಾಲನ? ನ್ಯಾಯವಾಗಿ ₹1 ಸಂಪಾದನೆ ಮಾಡಕ್ಕೂ ಆಗ್ತಿಲ್ಲ ನಿಮ್ ಕೈಲಿ. ಅಮ್ಮ ಸಾಕು ನಿಲ್ಸಮ್ಮ. ಎಷ್ಟೇ ಆದ್ರೂ ಮೈ ಸ್ವೀಟ್ ಅಪ್ಪ ಒಂದಿನ ಸರಿ ಹೋಯ್ತಾರೆ. ಐ ಲವ್ ಯು ಪಾ. ಐ ಲವ್ ಯು ಚಿನ್ನ. ನೋಡು, ನನ್ನ ಮಗಳಿಗಿದ್ದಾಳೆ, ನೀನಿದ್ಯಾ? ಏನಾದ್ರೂ ಮಾಡ್ಕೊಂಡು ಹೋಗಿ. ಬೈತಾ ಇರ್ತೀಯ, ಹೋಗಲೇ. ನಮಸ್ಕಾರ. ಹೋಮ್ವರ್ಕ್ ಎಲ್ಲ ಬರ್ದಿದ್ದೆ ತಾನೇ ಇವತ್ತು? ಬರ್ದಿದ್ದೀನಿ. ಟೀಚರ್ ಏನಾದರೂ ಬೈಬೇಕು, ಆಮೇಲೆ ಐತೆ ಮಗನೇ ನಿಂಗೆ. ಸರಿ ನಡಿ. ಸರಿ ಸರಿ. ಓಯ್ ಕಾರ್ಬನ್, ಏನೋ ಕೂತಿರೋದು ಕಣ್ ಕಾಣಿಸ್ತಿಲ್ವಾ ನಿಂಗೆ? ನಮಸ್ಕಾರ ಮಾಡ್ಬಿಟ್ಟೋಗಲೇ. ನಾನೇನಕ್ಕೋ ನಿನಗೆ ನಮಸ್ಕಾರ ಮಾಡಬೇಕು? ಕ್ಲಾಸಲ್ಲಿ ಎಲ್ಲರಿಗೂ ಚಾಕ್ಲೇಟು ಬಿಸ್ಕೆಟು ಕೊಟ್ಟು ಓಟ್ ಹಾಕಿಸ್ಕೊಂಡು ಗೆದ್ದೀನಿ ಅಂತ ಮೆರೀತಾ ಇದೆಯಾ? ಈ ಸರಿ ಎಲೆಕ್ಷನ್ ಬರಲಿ, ಯಾರು ಗೆಲ್ತಾರೆ ಅಂತ ನೋಡೇ ಬಿಡೋಣ. ನೋಡೋಣ. ಈ ಸಲನೂ ಚಾಕ್ಲೇಟ್ ಬಿಸ್ಕೆಟ್ ಜಾಸ್ತಿ ಕೊಟ್ರೆ ನಾನೇ ಗೆಲ್ಲೋದು. ಅದು ಸರಿ, ಯಾವುದೋ ಹೊಸ ಹುಡುಗಿನ ತಕೊಂಬಂದ್ಬಿಟ್ಟಿದ್ಯಾ? ಯಾಕೆ ಅವೆಲ್ಲ? ಟೀ ಮುಚ್ಕೊಂಡೋಗು. ಹೋಗು. ಎಲ್ಲಾದ್ರೂ ನನ್ನ ಹತ್ರನ ಬರಬೇಕು. ಏ ರೀಟಾ, ಯಾರೇ ಅವನು ಅಷ್ಟೊಂದು ಕೊಬ್ಬಾಡ್ತಾನೆ? ಅಯ್ಯೋ ಅವನು ನಮ್ಮ ಕ್ಲಾಸ್ ಲೀಡ್ರು. ಎಲ್ಲರಿಗೂ ಚಾಕ್ಲೇಟು ಬಿಸ್ಕೆಟು ಕೊಟ್ಟು ಓಟ್ ಹಾಕಿಸ್ಕೊಂಡು ಎಲೆಕ್ಷನ್ ಗೆಲ್ತಾನೆ, ಅದಕ್ಕೆ ಹಂಗಾಡ್ತಾನೆ. ಅಯ್ಯೋ ಕರ್ಮ. ಅಯ್ಯೋ ಓಡ್ರೋ. ಏ ಎದ್ದಾಳ. ಏನೋ ತಲೆ ಮೇಲೆ ಕಲರು? ಸಾರಿ ಸರ್. ನೆಕ್ಸ್ಟ್ ಟೈಮ್ ಏನಾದ್ರು ಕಲರ್ ಹಾಕ್ಸಂಬಂದ್ರೆ ಓಡಿಸ್ಬಿಡ್ತೀನಿ. ಸರಿ ಸರ್. ಪ್ರತಿದಿನನೂ ಕ್ಲಾಸಲ್ಲಿ ನ್ಯೂಸ್ ಪೇಪರ್ ಓದಬೇಕು, ಸರಿನಾ? ಇವತ್ತು ನ್ಯೂಸ್ ಪೇಪರ್ ಓದಬೇಕಾಗಿರೋದು ಸ್ಫೂರ್ತಿ. ನೀ ಬಾರಮ್ಮ. ಬೇಗ ಬೇಗ ಓದು, ನಾ ಇನ್ನೂ ಪಾಠ ಮಾಡಬೇಕು. ಬೇ 0 ಗ ನೂರಿನಲ್ಲಿ ಬಾರಿ ಮೊಳೆಯಂತೆ. ಮೊಳೆ ಅಲ್ಲ, ಅದು ಮಳೆ. ಸರಿ, ಓದಕ್ಕೆ ಬರಲ್ವಾ ನಿಂಗೆ? ಹೋಗಿ ಕೂತ್ಕೋ, ಕುಡೀಲಿ ನ್ಯೂಸ್ ಪೇಪರ್. ಮಕ್ಕಳ, ಇವಾಗ ಪಾಠ ಶುರು ಮಾಡೋಣ. ಎಲ್ಲರೂ ಓದೋ ಬುಕ್ ತೆಗೀರಿ. ಏನಮ್ಮ ಸ್ಫೂರ್ತಿ, ನೀ ಇನ್ನೂ ಬುಕ್ ಹುಡುಕ್ತಿದ್ಯಾ? ಹೋಗು, ಆಚೆ ಹೋಗು. ಆಚೆ ಹೋಗಿ ನಿಂತ್ಕೊಂಡು ಪಾಠ ಕೇಳು. ಹೋಗು.
ಮಕ್ಕಳ, ಇವತ್ತು ನಮ್ಮ ಪಾಠ ಶುರು ಮಾಡ್ತಾ ಇರೋದು ಮೈಸೂರು ರಾಜರ ಬಗ್ಗೆ, ಅವರ ರಾಜವಂಶದ ಬಗ್ಗೆ ನಾವು ಇವತ್ತು ತಿಳ್ಕೊಳ್ಳೋಣ. ಮೈಸೂರು ಮಹಾರಾಜರ ಬಗ್ಗೆ ನಿಮ್ಗೇನಾದ್ರು ಗೊತ್ತಾ? ಮೈಸೂರು ಮಹಾರಾಜರು ಅರಮನೆ ಕಟ್ಸಿದ್ರು, ದೊಡ್ಡ KRS ಕಟ್ಸಿದ್ರು. ವೆರಿ ಗುಡ್. ಬೇರೆ ಯಾರಿಗಾದ್ರೂ ಗೊತ್ತಾ? ಯಾರಾದರೂ ಹೇಳ್ತೀರಾ ಮೈಸೂರು ಮಹಾರಾಜರ ಬಗ್ಗೆ? ಗೊತ್ತಿಲ್ವಾ? ಅರೆ ಕಣ್ಣೀರ್ ನಕ್ಕೋ ಬೇಟಾ. ಮೈಸೂರು ಮಹಾರಾಜರು ಕಲೆನ ಪ್ರೀತಿಸ್ತಾ ಇದ್ರು. ಹೆಡ್ ಮೇಡಮ್ದು ಕರೀತಿದ್ರೆ ಬರ್ಬೇಕಂತೆ. ಹೌದಾ, ಸರಿ, ನಾನು ಬರ್ತೀನಿ. ಮಕ್ಕಳೇ, ಗಲಾಟೆ ಮಾಡಬಾರ್ದು. ನಾನು ಬರೋವರೆಗೂ ಸೈಲೆಂಟ್ ಆಗಿರಬೇಕು. ಅಳಬೇಡ, ಒಳಗೋಗು, ಮತ್ತೆ ಈ ಥರ ತಪ್ಪು ಮಾಡಬೇಡ. ಓಕೆ, ಹೋಗು. ನಿಮ್ನೆಲ್ಲ ಇಲ್ಲಿ ಸಭೆ ಸೇರಲು ಕಾರಣ ಏನಂದ್ರೆ, ಮುಂದೆ ಬರೋ ಗಣೇಶ ಹಬ್ಬನ ನಮ್ಮ ಆಶ್ರಮದ ವತಿಯಿಂದ ಯಾವ ರೀತಿ ವಿಭಿನ್ನವಾಗಿ ಆಚರಣೆ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದೆ. ಆದ ಕಾರಣ ನಿಮ್ಮನ್ನ ಇಲ್ಲಿ ಸಭೆ ಸೇರಿಸಿದೀವಿ. ನವ್ಯ ಅವರೇ, ನಿಮ್ಮಿಂದಲೇ ಶುರುವಾಗ್ಲಿ. ಪ್ರತಿ ವರ್ಷಕ್ಕಿಂತ ಈ ವರ್ಷ ಸ್ವಲ್ಪ ಅದ್ದೂರಿಯಾಗಿ ಮಾಡಿ, ಆದರೆ ಈ ವರ್ಷ ಪ್ರಕೃತಿ ಗಣಪತಿನಿಟ್ಟು ಏನಾದರೂ ವಿಭಿನ್ನವಾಗಿ ಮಾಡೋಣ ಮೇಡಮ್. ಸಮಾಜ ಸರ್, ನೀವೇನು ಹೇಳ್ತೀರಾ? ಮೇಡಮ್, ಈ ವರ್ಷ 3 ದಿನಕ್ಕಿಂತ ಒಂದಿನ ಇಡೋಣ, ಚೆನ್ನಾಗಿರತ್ತೆ. ಇದು ನನ್ನ ಸಲಹೆ. ರೀ ಪ್ರಭು, ನೀವೇನು ಹೇಳ್ತೀರಿ? ಏನ? ಹ್ಞೂ ಮೇಡಮ್, ಹೌದು ಮೇಡಮ್. ನಾವೇ ಗಣಪತಿ ಹಬ್ಬ ಕುಣಿಯೋ ಬದಲು ಯಾರನ್ನಾರ ಸಿನಿಮಾದನ್ನ ಕರೆಸ್ಬಿಟ್ಟು ಡ್ಯಾನ್ಸ್ ಮಾಡ್ಸೋದ ಬಿಡಿ ಮೇಡಮ್. ನಮ್ಮ ಸ್ಕೂಲು, ನಮ್ಮ ಆಶ್ರಮಕ್ಕೂ ಒಳ್ಳೆ ನೇಮ್ ಬರುತ್ತೆ. ನಿಮ್ಮೆಲ್ಲರ ಸಲಹೆ ಅಭಿಪ್ರಾಯಗಳು ನನಗೆ ತುಂಬಾ ಖುಷಿ ಕೊಟ್ಟಿದೆ. ನೀವು ಹೇಳ್ದಂಗೆ ಮಾಡೋಣ. ಆನಂದ ರೂಪಕ ದೈವ ನಮೋ, ವಿಘ್ನ ವಿನಾಯಕ ಮುಕ್ತಿ ಪ್ರದಾಯಕ
ನಮಸ್ತೆ. ನಮಸ್ತೆ ಮಕ್ಕಳ. ಪ್ರತಿ ವರ್ಷ ಥರನೂ ಈ ವರ್ಷನೂ ನಿಮ್ಮ ಕ್ಲಾಸಲ್ಲಿ ಎಲೆಕ್ಷನ್ ನಡೆಯುತ್ತೆ. ಈ ವರ್ಷ ಎಲೆಕ್ಷನಲ್ಲಿ ಯಾರ್ಯಾರು ನಿಲ್ತೀರಾ ಕೈ ಎತ್ತಿ. ಓ, ಈ ವರ್ಷನೂ ನೀವಿಬ್ರು ಎಲೆಕ್ಷನಿಗೆ ನಿಲ್ಲೋದಾ? ಸರಿ ಸರಿ. ರಾಜು, ನೀ ಬಾರಪ್ಪ. ನೀ ಎಲೆಕ್ಷನಲ್ಲಿ ಗೆದ್ರೆ ಏನು ಮಾಡ್ತೀಯಾ ಹೇಳು. ಎಲ್ಲರಿಗೂ ನಮಸ್ಕಾರ. ಹೋದ್ಸಲ ಒಂದೊಂದು ಪ್ಯಾಕ್ ಬಿಸ್ಕೆಟ್, ಒಂದೊಂದು ಪ್ಯಾಕ್ ಚಾಕ್ಲೇಟ್ ಕೊಟ್ಟಿದ್ದೆ ಓಟ್ ಹಾಕಿದ್ದಕ್ಕೆ. ಈ ಸಲನೂ ಓಟ್ ಹಾಕಿದ್ರೆ 2 ಪ್ಯಾಕ್ ಚಾಕ್ಲೇಟ್, 2 ಪ್ಯಾಕ್ ಬಿಸ್ಕೆಟ್ ಕೊಡ್ತೀನಿ. ಅಯ್ಯಪ್ಪ, ಇವನ್ ಚಾಕ್ಲೇಟು ಬೇಡ, ಇವನ್ ಬಿಸ್ಕೆಟ್ ಬೇಡ, ಹೋಮ್ವರ್ಕ್ ಬರ್ಕೊಡೋದು ಬೇಡ. ಹೋದ್ಸಲಿ ಓಟ್ ಹಾಕಿದಾಗ 1 ಚಾಕ್ಲೇಟು ಬಿಸ್ಕೆಟ್ ಕೊಟ್ಟ. ಈ ಸಲನೂ ಓಟ್ ಹಾಕಿದ್ರೆ 2 ಚಾಕ್ಲೇಟು ಬಿಸ್ಕೆಟ್ ಕೊಡ್ತಾನೆ. ಚೆನ್ನಾಗಿ ತಿನ್ಬೋದು. ರೀಟಾ, ನೀನ್ ಬಾಮ್ಮ. ನೀನ್ ಗೆದ್ರೆ ಏನ್ ಮಾಡ್ತೀಯಾ ಹೇಳ್ಬಾ. ನಾನು ಒಂಥರ ಚಾಕ್ಲೇಟು ಬಿಸ್ಕೆಟ್ ಎಲ್ಲ ಕೊಡಲ್ಲ. ನಮಸ್ಕಾರ ಅಂತೂ ಮೊದಲು ಮಾಡಿಸ್ಕೊಡಲ್ಲ. ಹೋಮ್ವರ್ಕ್ ಅಂತೂ ಬರೆಸ್ಕೊಳ್ಳೋದೇ ಇಲ್ಲ. ನನಗೆ ಓಟ್ ಹಾಕಿ ಎಲೆಕ್ಷನ್ ಗೆಲ್ಸಿದ್ರೆ ನಮ್ಮ ಕ್ಲಾಸ್ ರೂಮ್ನ ನೀಟಾಗಿ ನೋಡ್ಕೋತೀನಿ, ಓದೋಕ್ಕೆ ಬರೆಯೋಕ್ಕೆ ಹೆಲ್ಪ್ ಮಾಡ್ತೀನಿ. ಕೂತ್ಕೋ ಹೋಗಮ್ಮ. ಸರಿ, ನಿಮ್ಗಿಷ್ಟ ಆಗಿರೋ ಹೆಸರನ್ನೆಲ್ಲ ಚೀಟಿಲ್ ಬರೆದಿಟ್ಕೊಳ್ಳಿ. ನಾನು ಬಂದು ನಿಮ್ಮ ಹತ್ರ ತಗೋತೀನಿ, ಸರಿನಾ? ಟೈಮ್ ಆಯಿತು. ನವ್ಯ ಮೇಡಮ್ ಕೈಲಿ ನೀವೆಲ್ಲರೂ ಹೆಸರು ಬರ್ದಿರಾ ಚೀಟಿ ಕೊಡಿ. ನವ್ಯ ಮೇಡಮ್, ಈ ಡಬ್ಬಿಲಿರೋ ಚೀಟಿಗಳನ್ನೆಲ್ಲ ಲೆಕ್ಕ ಮಾಡಿ ಆಮೇಲೆ ವಿನ್ನರ್ ಯಾರು ಅಂತ ತಿಳಿಸ್ಬಿಡಿ ಇವರಿಗೆಲ್ಲ. ಮಕ್ಕಳ, ಈ ಸಲ 5ನೇ ತರಗತಿಯ ಲೀಡರ್ ಯಾರು ಅಂದರೆ ರೀಟಾ. ರೀಟಾ, ಗೆದ್ದಿದ್ದ ಖುಷಿಗೆ ಏನು ಹೇಳ್ತಿ ಹೇಳ್ಬಾಮ. ಎಲ್ಲರೂ ಚಾಕ್ಲೇಟ್ಗೆ ಬಿಸ್ಕೆಟ್ಗೆ ಆಸೆ ಪಡೆದೆ ನನಗೆ ಓಟ್ ಹಾಕಿದ್ದಕ್ಕೆ ಥ್ಯಾಂಕ್ಸ್. ನನ್ನ ಪ್ರಾಮಿಸ್ನ ನಾನು ಉಳಿಸ್ಕೋತೀನಿ. ಸರಿ, ಇನ್ನು ಮುಂದೆ ರೀಟಾನೇ ನಿಮ್ಮ ಕ್ಲಾಸ್ ಲೀಡರ್. ಓಯ್ ಓಯ್, ಇದೇನು ಕ್ಲಾಸ್ ರೂಮ ಇಲ್ಲ ನನ್ನ ಮಗನ ಫಿಶ್ ಮಾರ್ಕೆಟಾ? ಅರ್ಥ ಆಯ್ತಾ? ನನ್ನ ಕ್ಲಾಸ್ ರೂಮಲ್ಲಿ ಸೈಲೆಂಟಾಗಿ ಕುತ್ಕೋಬೇಕು, ಇಲ್ಲ ಅಂದರೆ ಚೆಚ್ಚಾಕ್ಬಿಡ್ತೀನಿ. ಸ್ಫೂರ್ತಿ, ನೆನ್ನೆ ಮಾಡಿದ ಪದ್ಯನ ಒಂದ್ಸಲ ಜೋರಾಗಿ ಎಲ್ರಿಗೂ ಹೇಳು. ಬೇಗ ಬಾ, ಎದ್ದು ಬಂದು ಓದಿಲ್ಲಿ. ತಗಮ್ಮ, ಓದು. ಏನು ಮಾಡ್ತಿದ್ಯಾ? ಜೋರಾಗಿ ಓದು ಒಂದ್ಸಲ. ಮೇಡಮ್, ಪ್ರಭು, ಏನ್ರಿ ಕ್ಲಾಸ್ ರೂಮಲ್ಲಿ ನಿದ್ದೆ ಮಾಡ್ತಿರಲ್ರಿ? ಇದೇನ್ ಕ್ಲಾಸ್ ರೂಮ್ ಅನ್ಕೊಂಡ್ರೋ ಅಥವಾ ನಿಮ್ಮನೆ ಬೆಡ್ರೂಮ್ ಅನ್ಕೊಂಡ್ರೋ? ಹಾ, ಕ್ಲಾಸ್ ಮುಗಿದ್ಮೇಲೆ ಆಫೀಸ್ ರೂಮ್ ಬಂದು ನಾನು ಕಾಣಿ. ಯು ರೆಸ್ಪಾನ್ಸಿಬಲ್ ಪೀಪಲ್. ಸ್ಫೂರ್ತಿ, ಹೆಡ್ ಮೇಡಮ್ ಬಂದ್ರು ಅಂತ ನಿಂಗೆಲ್ಲ ಹೇಳಕ್ಕಾಗ್ಲಿಲ್ವಾ? ನಿನ್ ತಲೆನೇನು ಒಂಚೂರು ಬುದ್ಧಿನೇ ಇಲ್ವಾ? ಹೋಗು ಸ್ಕೂಲಿಂದ ಆಚೆ. ಕನ್ನಡ ಮೇಷ್ಟ್ರು ಆ ಹುಡುಗಿನ ಜೋರಾಗಿ ನೂಕ್ಬಿಟ್ರು. ಪಾಪ ಅಲ್ವಾ ಸರ್? ಸ್ಫೂರ್ತಿ ಆ ಹುಡ್ಗಿನ ಜೋರಾಗಿ ತಳ್ಳಿದ್ದು ತಪ್ಪಲ್ವಾ ಸರ್? ಆ ಹುಡ್ಗಿನ ಆಶ್ರಮದಿಂದ ಆಚೆ ಹಾಕ್ಬಿಟ್ರ ಸರ್? ಹೇಳಿ ಸರ್. ತಾಳ್ಮೆ ನಿಯತಿ. ಕತೆ ಹೇಳಿ ಹೇಳಿ ನಂಗೂ ತುಂಬಾ ಸುಸ್ತಾಗಿದೆ. ಒಂದು ಸ್ಮಾಲ್ ಟೀ ಬ್ರೇಕ್ ತಗೊಂಡು ಆಮೇಲೆ ಕತೆ ಹೇಳ್ತೀನಿ. ಆಯ್ತು ಸರ್, ತಗೊಳ್ಳಿ ಒಂದು ಸ್ಮಾಲ್ ಬ್ರೇಕ್. ಸರ್, ಬ್ರೇಕ್ ಸಾಕು ಸರ್. ಸ್ಫೂರ್ತಿ ಏನಾದ್ಲು ಅಂತ ಹೇಳಿ ಸರ್.
ಹೇಳ್ತೀನಿರಮ್ಮ, ಕನ್ನಡ ಮೇಷ್ಟ್ರು ತರಗತಿ ಮುಗಿಸ್ಕೊಂಡು ಆಫೀಸ್ ರೂಮ್ಗೆ ಹೋಗ್ತಿದ್ದಾರೆ. ಎಕ್ಸ್ಕ್ಯೂಸ್ ಮಿ ಮೇಡಮ್. ಬನ್ರಿ. ಏನ್ರಿ ಕ್ಲಾಸ್ ರೂಮಲ್ಲಿ ನಿದ್ದೆ ಮಾಡ್ತಿಲ್ಲರಿ? ನೀವು ನಿದ್ದೆ ಮಾಡ್ಕೊಂಡು ಮಕ್ಕಳಿಗೆ ಏನ್ರಿ ಪಾಠ ಮಾಡ್ತೀರಾ? ಕಣ್ಣು ಸ್ವಲ್ಪ ಉರಿತಿತ್ತು, ಖರ್ಚೀಪ್ ಹಾಕೊಂಡು ಒರ್ಸ್ಕೊತಿದ್ದೆ. ಆ ಸ್ಫೂರ್ತಿ ಇದ್ರಲ್ಲ ಮೇಡಮ್, ಅವಳ ತಾಯಿಲಿ ಒಂಚೂರು ಬುದ್ಧಿನೇ ಇಲ್ಲ. ನಾನು ಪದ್ಯ ಅವಳಿಗೆ ಓದು ಅಂತ ಹೇಳಿದ್ದೆ, ಹಾಗೆ ಕಣ್ಣು ಒರ್ಸ್ಕೊತಿದ್ದೆ ಮೇಡಮ್. ಸಾಕು ಸುಮ್ಮನೆ ನಿಮ್ಮ ಕತೆ ಕೇಳಕ್ಕೆ ಯಾರು ರೆಡಿ ಇಲ್ಲ ಇಲ್ಲಿ. ಇನ್ಮೇಲೆ ಕ್ಲಾಸ್ ರೂಮಲ್ಲಿ ಕೂತ್ಕೊಂಡು ಪಾಠ ಮಾಡಬೇಡಿ, ನೀವು ಓಡಾಡ್ಕೊಂಡೇ ಪಾಠ ಮಾಡಬೇಕು. ನಾನು ಅವಾಗ ಬಂದು ನೋಡ್ತಾ ಇರ್ತೀನಿ, ಗೊತ್ತಾಯ್ತಾ? ಸರಿ ಮೇಡಮ್. ಹೋಗ್ರಿ. ಸಾರಿ ಮೇಡಮ್. ಸುಮ್ಮನೆ ಹೋಗ್ರಿ. ರೀ ನವ್ಯ ಮೇಡಮ್, ನಮ್ಮ ಕ್ಲಾಸಲ್ಲಿ ಸ್ಫೂರ್ತಿ ಇದ್ದಾಳಲ್ಲ ಮೇಡಮ್, ಅವಳಿಂದ ಇವತ್ತು ಹೆಡ್ ಮೇಡಮ್ಗೆಲ್ಲ ಚೆನ್ನಾಗಿ ಬೈಸ್ಕೊಂಡೆ. ಅವಳ ತಾಯಿಲಿ ಒಂಚೂರು ಬುದ್ಧಿ ಇಲ್ಲ. ಕ್ಲಾಸ್ಗೆ ಹೆಡ್ ಮೇಡಮ್ ಬಂದರು ಅಂತ ನನ್ನ ನಿದ್ದೆಯಿಂದ ಹೇಳ್ಸೋದು ಬೇಡವಾ ಇವತ್ತು? ಅಯ್ಯೋ, ಆ ಹುಡುಗಿ ಯಾರ್ಯಾರೋ ರೆಫರೆನ್ಸ್ ಮೇಲೆ ಬಂದು ಕ್ಲಾಸಲ್ಲಿ ಕುತ್ಕೊಂಡ್ಬಿಡ್ತಾಳೆ. ಅವಳ ತಲೆಯಲ್ಲಿ ಏನೂ ಇಲ್ಲ, ವೇಸ್ಟ್ ಅವಳು. ಮೇಡಮ್, ನಿಮ್ದಕ್ಕೇನೆ ಟೀಚರ್ ಆಗಿ ಹೀಗೆ ಹೇಳೋದು ತಪ್ಪಲ್ವಾ? ನಿಮ್ದಕ್ಕೆ ತಾನೇ ಆ ಬೇಟಿಗೆ ಇಂಪ್ರೂವ್ಗೆ ಮಾಡಬೇಕು. ನಿಮ್ದಕ್ಕೆ ಮಾಡಲಿಲ್ಲ ಅಂದರೆ ಇನ್ಯಾರಿಗೆ ಮಾಡ್ತಾರೆ ಹೇಳಿ? ಏನ್ರಿ ತಪ್ಪು? ಮೊದಲು ಆ ಹುಡುಗಿ ಹತ್ರ ಹೋಗಿ ಅವಳು ಹುಟ್ಟಿ ದಿನಾಂಕ ಕೇಳಿ, ಅದೇ ಗೊತ್ತಿಲ್ಲ. ಇನ್ನು ದೇಶದ ಸ್ವತಂತ್ರ ದಿನ ಗೊತ್ತಿರತ್ತಾ? ಸುಮ್ಮನೆ ಆ ಬೇಟಿದು ತಲೆದು ಒಳಗೆ ಪಾಠದ್ದು ಹೇಗೆ ಹೋಗುತ್ತೆ ಅಂತ ತಿಳ್ಕೊಂಡು ನಿಮ್ದಕ್ಕೆ ಪಾಠದ್ದು ಮಾಡಬೇಕು ಅಲ್ಲ? ಏ ಸಲೀಂ, ಆ ಹುಡುಗಿಗೆ ಎಷ್ಟು ಪೇಜ್ ಬರ್ಸಿದ್ದೀನಿ ಗೊತ್ತಾ? ಅಯ್ಯೋ, ಆ ಹುಡುಗಿಗೆ ಒಂದು ಅಕ್ಷರ ಕೂಡ ತಲೆಗೆ ಹೋಗಲ್ಲ. ಸುಮ್ಮನೆ ಟೀ ಕೊಟ್ಟು ಹೋಗೋ ಆಚೆ ಕಡೆ. ಕೋಪದು ಏಕೆ ಮಾಡ್ಕೋತೀರ ಪ್ರಭುದು ಸರ್? ಪೇಜಸ್ಗೆ ಖಾಲಿ ಮಾಡಿಸೋದಕ್ಕಿಂತ ಆ ಬೇಟಿದು ತಲೆದು ಒಳಗೆ ಚಾರ್ದು ಅಕ್ಷರ ಹೋಗೋ ಹಾಗೆ ಮಾಡಿದ್ರೆ ಒಳ್ಳೇದಲ್ವಾ? ಆ ಅಲ್ಲದು ದೇವರು ನಿಮಗೆ ಒಳ್ಳೇದು ಮಾಡ್ತಾರೆ. ಆ ಅಲ್ಲ ದೇವ್ರು ನಿಮ್ಗೆ ಒಳ್ಳೇದ್ ಮಾಡಿ. ನೀವೇ ಆ ಹುಡುಗಿನ ಇಂಪ್ರೂವ್ ಮಾಡಿ ನೋಡೋಣ. ಮಾತಾಡೋದು ಸುಲಭ ಸಲೀಂ. ಕ್ಲಾಸಲ್ಲಿ ಹೋಗಿ ಪಾಠ ಮಾಡೋಕ್ಕೂ ಮುಂಚೆ ನಾವೇ ಸಲ ರೆಡಿ ಆಗಿರ್ತೀವಂತ ನಿಮಗೇನು ಗೊತ್ತು? ನಮ್ಮ ಟೀಚರ್ಗಳ ಕಷ್ಟ ನಮಗೆ ಗೊತ್ತು, ನಿನಗೇನು ಗೊತ್ತಿರುತ್ತೆ? ನೀನ್ ಆಫ್ಟರ್ ಆಲ್ ಒಬ್ಬ ಅಟೆಂಡರ್, ನಿನಗೇನು ಗೊತ್ತಿರುತ್ತೆ? ಹೋಗಿ ಸುಮ್ಮನೆ ಆಚೆ, ಕೋಪ ಬರಿಸ್ಬೇಡ. ಅರೆ, ಕೋಪದ ಏಕೆ ಮಾಡ್ಕೋತೀರಾ? ನಾನು ನಿಜ ಅದು ಹೇಳ್ದೆ ಅಷ್ಟೇ. ನಮ್ದಕ್ಕೆ ಚಾಲೆಂಜ್ಗೆ ಯಾಕೆ ಹೋಗ್ಬೇಡಿ, ನಮ್ದು ಬಗ್ಗೆ ಇನ್ನೂ ನಿಮಗೆ ಗೊತ್ತಿಲ್ಲ. ಆ ಹುಡುಗಿ ಕರ್ಕೋಗಿ ನೀನೇನು ರೈಟ್ ಸ್ಟೂಡೆಂಟ್ ಮಾಡ್ಬಿಡ್ತೀಯಾ? ಅರೆ, ನಮ್ದು ಕೈಲಿ ಎಷ್ಟಾಗುತ್ತೋ ಅಷ್ಟು ಅವ್ರಿಗೆ ಒಳ್ಳೇದೇ ಮಾಡ್ತಾರೆ ಬಿಡಿ. ಆ ಭೇಟಿಗೆ ಒಳ್ಳೆ ದಾರಿಗೆ ತರ್ತಾರೆ. ಅದು ಹೇಳ್ದಷ್ಟು ಸುಲಭ ಅಲ್ಲ ಸಲೀಂ, ಮಾಡಿ ತೋರಿಸು. ನಮ್ಮ ಟೀಚರ್ಗಳ ಕಷ್ಟ ಏನು ಅಂತ ನಿಂಗೂ ಗೊತ್ತಾಗ್ಲಿ. ಸರಿ ಸರಿ, ನಮ್ದಕ್ಕೆ ಮಾಡಿ ತೋರಿಸ್ತಾರೆ, ನಿಮ್ದಕ್ಕೆ ನೋಡ್ತಾ ಇರಿ. ಏನು ಯೋಚನೆ ಮಾಡ್ತಿದ್ದೀರಾ ನೀವು ನವ್ಯ ಮೇಡಮ್? ನಮ್ಮ ಟೀಚರ್ ಕೈಯಲ್ಲೇ ಅವಳನ್ನ ಇಂಪ್ರೂವ್ ಮಾಡೋಕ್ಕಾಗಿಲ್ಲ. ಅದರಲ್ಲೂ ಅವನು ಆಫ್ಟರ್ ಆಲ್ ಒಬ್ಬ ಅಟೆಂಡರ್, ಅವನ ಕೈಯಲ್ಲಿ ಏನಾಗುತ್ತೆ ಯೋಚನೆ ಮಾಡಬೇಡಿ. ಅದರಲ್ಲೂ ಅವನಿಗೆ ಕನ್ನಡ ಮಾತಾಡೋಕ್ಕೂ ಬರಲ್ಲ. ಅದ್ರ ಬಗ್ಗೆ ನೀವು ಯೋಚನೆ ಬಿಟ್ಬಿಡಿ. ನಾನು ಅವನ ಬಗ್ಗೆ ಆಗಲಿ ಆ ಹುಡುಗಿ ಬಗ್ಗೆ ಆಗಲಿ ಯೋಚನೆ ಮಾಡ್ತಿಲ್ಲ. ಹೇಗೂ ಅವಳ ತಲೆಯಲ್ಲೂ ಏನೂ ಇಲ್ಲ, ಇವನ್ ತಲೆಯಲ್ಲೂ ಏನೂ ಇಲ್ಲ. ಅದೇನು ಮಾಡ್ತಾನೋ ಮಾಡಲಿ, ನಾವು ನೋಡೋಣ ಬಿಡಿ. रीटा दो बेटी, हाउ इधर? ಏನ್ ಸಲೀಂ ಭಯ್ಯ? क्या अभिनय बेटा, स्फूर्ति ನಮ್ಮ ಲಡ್ಕಿ ಏನಾ? ಕ್ಲಾಸ್ಗೆ ಹೇಗಿರ್ತಾಳೆ? ಅಯ್ಯೋ, ಸ್ಫೂರ್ತಿನ ಅವಳಿಗೆ ಅಪ್ಪ ಇಲ್ಲ, ಅಮ್ಮ ಮಾತ್ರ ಇರೋದು. ಅವ್ರಮ್ಮ ಹಳೆ ಸ್ಕೂಲಲ್ಲಿ ಚೆನ್ನಾಗಿ ಓದ್ತಿರ್ಲಿಲ್ಲ ಅಂದ್ಬಿಟ್ಟು ಪನಿಷ್ಮೆಂಟ್ ಥರ ಈ ಆಶ್ರಮಕ್ಕೆ ತಂದು ಬಿಟ್ಟಿದ್ದಾರೆ. ಅದರಿಂದ ಅವಳಿಗೆ ತುಂಬ ಬೇಜಾರಾಗಿದೆ ಅಣ್ಣ. ಅವಳು ಕ್ಲಾಸಲ್ಲಿ ಗಮನನೇ ಕೊಡಲ್ಲ ಅಣ್ಣ. ಅದನ್ನ ನೋಡಿ ಎಲ್ಲ ಟೀಚರ್ಸು ಅವಳನ್ನ ಬೈಯೋದು, ಹೊರ್ಗಡೆ ಹಾಕೋದು ಮಾಡ್ತಾರೆ ಅಣ್ಣ. ಅವಳು ನೋಡಿದ್ರೆ ನನಗೆ ತುಂಬ ಬೇಜಾರಾಗುತ್ತೆ ಅಣ್ಣ. कण्णीर नको बेटा, सलीम भाई इधर है ना, चिंता नहीं करो, जाओ क्लास को. ಏನ್ ಸಲೀಂ ಬಾಯ್? ಬಾ ಕೆಳಗಡೆ. ಏನ್ ಸಲೀಂ ಬಾಯ್? ಸ್ಫೂರ್ತಿದು ಅಮ್ಮ ರೂಮ್ಗೆ ಹೇಗಿರ್ತಾಳೆ? ಓದ್ತದ ಇಲ್ವಾ? ಸಚ್ ಬೋಲೋ. ಏ ಭವ್ಯ, ನೀನಂಗೆ ಇವತ್ತು ಹೋಮ್ವರ್ಕ್ ಬರ್ಕೊಡ್ತೀಯಾ? ಅಕ್ಕ, ನನ್ನ ಕೈ ನೋವ್ತಾ ಇದೆ ಅಕ್ಕ. ತಗೋ, ನೀನಾರು ಬರ್ಕೊಡು. ನಂದೇ ಓದೋದು ಜಾಸ್ತಿ ಆಯ್ತಕ್ಕ. ಲೇ ಸ್ಫೂರ್ತಿ, ತಗೋ ನೀನಾದ್ರೂ ಬರ್ಕೊಡು. ಏನೇ ಸ್ಫೂರ್ತಿ, ಟಿವಿ ನೋಡ್ತಾ ನಗ್ತಾ ಕೂತಿದ್ಯಾ? ನಿಂಗೊಂದು ಹ್ಯಾಂಡ್ ರೈಟಿಂಗ್ನ ನೀಟಾಗಿ ಬರೆಯೋಕ್ಕಾಗ್ತಿರ್ಲಿಲ್ವಾ? ಇವತ್ತು ನನ್ನ ಮಾತ್ರ ಬಯಸ್ಕೊಂಡೆ ಗೊತ್ತಾ? ಹೇಳು, ಬಸ್ಕೊಡಿ. ನಾಳೆಯಿಂದ ಅದು ನೀಟಾಗಿ ಬರ್ಕೊಡ್ತೀಯ ತಾನೇ? ಕುತ್ಕೋ. ಸ್ಫೂರ್ತಿನ ಓದ್ತಾಳೆ, ಬರೀತಾಳೆ.
ನನ್ನ ಹೋಮ್ವರ್ಕ್ನು ಅವಳೇ ಬರ್ಕೊಡ್ತಾಳೆ. ಜಾಣ ಮರಿ. ಯಾಕೆ ಸಲೀಂ ಬಾಯ್? ಕ್ಯಾ ನಿಮ್ದು ಹೋಮ್ವರ್ಕ್ನ ಅವ್ರದ್ದು ಕೈಲಿ ಬರ್ಸದಾ? ಹೆಡ್ ಮೇಡಮ್ಗೆ ಬೋಲ್ತಾ? ಬೇಡ ಬೇಡ, ನಾಳೆಯಿಂದ ನನ್ನ ಹೋಮ್ವರ್ಕ್ ನಾನೇ ಬರೀತೀನಿ. ಕ್ಷಮಿಸಿ ಬಾಯ್. ಸರಿ ಸರಿ, ನಾಳೆಯಿಂದ ನಾನು ನಿಮ್ದು ರೂಮ್ಗೆ ಬಂದು ಚೆಕ್ ಮಾಡ್ತೀನಿ. ಹಾ ಸರಿ ಬಾಯ್. ಗುಡ್ ಮಾರ್ನಿಂಗ್ ಮಕ್ಕಳ, ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಇವತ್ತು ನ್ಯೂಸ್ ಪೇಪರ್ ಓದ್ತಾ ಇರೋರು ಸ್ಫೂರ್ತಿ, ನೀನು ಬೇಡಮ್ಮ. ರೀಟಾ, ನೀನು ಬಾ. ನಾಡಿಗೆ ನೂತನ ಮುಖ್ಯಮಂತ್ರಿ. ದೇಶದೆಲ್ಲೆಡೆ ಸಾಲ ಮಾಡಿ ದೇಶ ಬಿಟ್ಟು ಓಡಿ ಹೋದ ದೊಡ್ಡ ಮನುಷ್ಯ. ಕನ್ನಡ ರಾಜ್ಯೋತ್ಸವಕ್ಕೆ ನಡೆಯಲಿದೆ ಬಾರಿಸು ಕನ್ನಡ ಡಿಂಡಿಮವ ಯೋಗ ಕಪ್. ವೆರಿ ಗುಡ್ ರೀಟಾ, ಕೂತ್ಕೋ. ಸ್ಫೂರ್ತಿ, ಅವಳು ನೋಡಿ ಕಲಿ, ಯಾವಾಗಲೂ ಅವಳ ಜೊತೆ ತಿರುಗ್ತಾ ಇರ್ತೀಯಲ್ಲ. ಏನಿದು ಕ್ಲಾಸ್ ರೂಮಾ ಇಲ್ಲ ಸಂತೆನಾ? ಇಷ್ಟು ಗಲಾಟೆ ಮಾಡೋ ಬ್ಯಾಚ್ನ ನಾನು ನೋಡೇ ಇಲ್ಲ. ಒಬ್ರು ಟೀಚರ್ ಹೋಗಿ ಇನ್ನೊಬ್ರು ಟೀಚರ್ ಬರೋ ಅಷ್ಟರಲ್ಲಿ ಎಷ್ಟಂತ ಗಲಾಟೆ ಮಾಡ್ತೀರಾ? ನೀವೆಲ್ಲರೂ ಗಲಾಟೆ ಮಾಡ್ತಿರೋದಕ್ಕೆ ಏನು ಗೊತ್ತಾ ಶಿಕ್ಷೆ? ಎಲ್ಲರೂ 15ನೇ ಬಗ್ಗೆ ಬರೀರಿ. ನೋಡ್ದೆ ಬರೀರಿ ಎಲ್ಲರೂ. ಏನ್ ಸ್ಫೂರ್ತಿ?
ಒಂದು ಮಗ್ಗಿ ಕೂಡ ಬರೆಯಕ್ಕೆ ಬರಲ್ವಾ ನಿಂಗೆ? ಏನಿದೆ ನಿನ್ನ ತಲೆಯಲ್ಲಿ? ಪಾಠ ಮಾಡಬೇಕಾದ್ರೆ ಹೊರಗಡೆ ನೋಡ್ಕೊಂಡು ಕೂತಿರ್ತೀಯ. ಇನ್ನೆಲ್ಲಿ ಬರೀತೀಯ ನೀನು? ಕೊಡು. ಕೊಡಿ, ಎಲ್ಲರೂ ಕೊಡಿ. ಏ ಸಲೀಂ, ಅವತ್ತೇನೋ ಜೋಶಲ್ಲಿ ಸಂಪತ್ತಿಗೆ ಸವಾಲ್ ಸಿನಿಮಾದಲ್ಲಿ ವಜ್ರಮುನಿಗೆ ಅಣ್ಣವರು ಆ ನಿನ್ನ ಸಂಪತ್ತಿಗೆ ನನ್ನ ಸವಾಲ್ ಅಂತ ಹೇಳೋ ಹಾಗೆ ನನ್ನ ಮುಂದೆ ಸವಾಲ್ ಹಾಕಿದ್ರಿ. ಇವಾಗ ನೋಡ್ರಿ ನಿನ್ ಸ್ಫೂರ್ತಿ ಬರ್ದಿರೋ ಮಗ್ಗಿನ. ಆ ಸಿನಿಮಾದಲ್ಲೇನೋ ಅಣ್ಣವ್ರಿಗೆ ಯುಕ್ತಿ ಇತ್ತು, ಶಕ್ತಿ ಇತ್ತು, ಹೇಗೋ ಗೆದ್ಬಿಟ್ರು. ನಿಮಗೇನಿದೆ? ಹೋಗ್ಲಿ, ಆ ಹುಡುಗಿ ತಲೆಯಲ್ಲಿ ಏನಿದೆ? ಸುಮ್ಮನೆ ಸೋತಿದ್ದೀವಿ ಅಂತ ಒಪ್ಕೊಳ್ಳಿ. ಮೇಡಮ್, ನಮ್ದು ಕೆಣ್ಣವ್ರಿಗೆ ಓದಿದ್ದು 3ನೇ ಕ್ಲಾಸ್, ಆದರೆ ಇಡೀ ಇಂಡಿಯಾಗೆ ಒಂದು ದೊಡ್ಡ ಡಿಕ್ಷನರಿ ಆಗಿಲ್ಲ. ಅವ್ರದಕ್ಕೆ ಪಕ್ಕ ಅಭಿಮಾನಿಗೆ ಇಲ್ಲ. ಸ್ಫೂರ್ತಿಗೆ ಒಳ್ಳೆ ದಾರಿಗೆ ತರ್ತಾರೆ, ಸ್ಫೂರ್ತಿದು ಭೇಟಿಗೆ ಒಳ್ಳೆದೇ ಮಾಡ್ತಾರೆ. ಮೇಡಮ್ ನೋಡ್ತಾ ಇರಿ, ಸ್ಫೂರ್ತಿದು ನಮ್ಮ ಆಶ್ರಮಕ್ಕೆಲ್ಲ ಇಡೀ ರಾಜ್ಯದಲ್ಲೇ ಟಾಪ್ಗೆ ಮಾಡ್ತಾರೆ. ಇದು ನಮ್ದಕ್ಕೆ ಚಾಲೆಂಜ್. ಏಯ್, ಚಾಲೆಂಜ್ ಮೇಲೆ ಚಾಲೆಂಜ್ ಮಾಡಕ್ ಹೋಗ್ಬೇಡ. ಈ ಸಲ ಕಪ್ ನಮ್ದೆ ಅಂತ ಕೊನೆಗೆ ಏನ್ ತಂದ್ರು ಗೊತ್ತಲ್ಲ. ಹೋಗಿ ಸುಮ್ಮನೆ ಕೆಲಸ ನೋಡೋಗೋ. ಬನ್ನಿ ಮೇಡಮ್. ನೀವೇನು ಮೇಡಮ್ ಹೋಗಿ ಅಟೆಂಡರ್ ಜೊತೆ ಮಾತಾಡ್ಕೊಂಡು ನಿಂತಿದ್ದೀರಾ? ನಾವು ಟೀಚರ್ಸ್ಗಳು, ನಾವು ಚೆನ್ನಾಗಿರ್ಬೇಕು. ಬನ್ನಿ ಹೋಗೋಣ. ಅಮ್ಮ, ಏನೇ ಅಪ್ಪ ಎಲ್ಲಮ್ಮ? ನಿಮ್ಮಪ್ಪ ಯಾವತ್ತಾರು ಇಷ್ಟು ಬೇಗ ಮನೆಗೆ ಬಂದಿದಾರಾ? ಆಳ್ ಪಚ್ಚಿ ಎಲ್ಲ ಆಡ್ತಾ ಕೂತಿದಾರ. ಹೋಗಿ ನಿನ್ ಕೆಲ್ಸ ನೀನ್ ಮಾಡು. ಅಪ್ಪ ಬರೋವರೆಗೂ ನೀವು ಯಾಕೆ ಕೆಲ್ಸನೂ ಮಾಡಲ್ಲ? ಏನ್ ಮಾಡ್ತೀಯೋ ಮಾಡ್ಕೋ. ಲೇ ಇವಳೆ ಇದ್ದೇನೆ ಮನೆಯಲ್ಲಿ? ಲೇ ಕರೀನಾ, ಬಂದ್ರು ನೋಡ ನಿಮ್ಮಪ್ಪ. ಏನ ನಿಂದು? ಮನೆ ಒಳಗೆ ಬರೋ ಮುಂಚೆನೆ ಗಲಾಟೆ? ನಂದೇನಿಲ್ಲ, ಎಲ್ಲ ನಿಮ್ ಮುದ್ದಿನ ಮಗಳದೇ. ನೀವು ಬರೋವರೆಗೂ ಊಟ ಮಾಡಲ್ಲ ಅಂತ ಹಠ ಹಿಡ್ದು ಕೂತಿದ್ದಾಳೆ. ಏನ್ ಕೇಳಿ? ಏನಮ್ಮ ರೀಟಾ, ಏನಾಯ್ತು? ಬೇಜಾರಾಗಿದೆಯಾ? ಅಮ್ಮ ಏನಾದರೂ ಬೈದ್ಲಾ? ಹೇಳು, ಅವಳಿಗೆ ಮಾಡ್ತೀನಿ ನೋಡೀಗ. ಹಂಗೇನಿಲ್ಲಪ್ಪ, ನಿಂಗೊಂದು ಮಾತು ಕೇಳ್ತೀನಿ, ಪ್ರಾಮಿಸ್ ಮಾಡ್ತೀಯಾ? ಪ್ರಾಮಿಸ್. ಇವತ್ತು ಆಶ್ರಮದಲ್ಲಿ ನಾನು ನ್ಯೂಸ್ ಪೇಪರ್ ಓದ್ತಿದ್ದೆ. ಅದರಲ್ಲಿ ಯಾರೋ ದೊಡ್ಡ ಮನುಷ್ಯ ದೇಶದಲ್ಲೆಲ್ಲ ಸಾಲ ಮಾಡಿ ದೇಶ ಬಿಟ್ಟೇ ಓಡೋದ್ನಂತೆ. ನೀನು ಊರಲ್ಲೆಲ್ಲ ಸಾಲ ಮಾಡಿದ್ಯಾ? ನನ್ನ ಅಮ್ಮನ್ನು ಬಿಟ್ಟೋಗಲ್ಲ ಅಲ್ವಾ ಅಪ್ಪ? ಪ್ಲೀಸ್ ಅಪ್ಪ ಹೇಳಪ್ಪ. ಹೇಳಪ್ಪ. ಬಿಟ್ಟು ಹೋಗಲ್ಲ. ಸಾರಿ, ಬಿಟ್ಟು ಹೋಗಲ್ಲ ಮಗಳೇ. ನಾಳೆಯಿಂದ ನಾನು ಜೂಜಾಟಕ್ಕೂ ಹೋಗಲ್ಲ, ಸಾಲ ಕೂಡ ಮಾಡಲ್ಲ. ಅಮ್ಮನ ಜೊತೆ ಕೆಲ್ಸಕ್ಕೆ ಹೋಗ್ತೀನಿ ನಾನು. ನಿನ್ನ ನಾನು ಚೆನ್ನಾಗಿ ಓದಿಸ್ತೀನಿ. ಮೈ ಸ್ವೀಟ್ ಅಪ್ಪ. ಈಗ ನಾವು 3 ಜನ ಒಟ್ಟಿಗೆ ಸೇರಿ ಊಟ ಮಾಡೋಣ? ಓಕೆ, ಬಾ. Jesus, please forgive my sins. I'm sorry, Jesus. Thank you, Jesus. Love you, Jesus. ಓ ಜೀಸಸ್, ನಾನು ಮಾಡಿದ ತಪ್ಪೆಲ್ಲ ಕ್ಷಮಿಸು. ನನ್ನ ತಪ್ಪು ನಾನು ತಿದ್ಕೋತೀನಿ. ಹೊಸ ಮನುಷ್ಯನಾಗಿ ಬದುಕ್ತೀನಿ. ಹೊಸ ದಾರಿ ನೀಡು.
ನಾನ್ ಮದ್ವೆ ಆದಾಗಿಂದ ಹೇಳ್ದೆ ಆಳ್ಪಚ್ಚಿ ಆಡೋದನ್ ಬಿಡಿ ಅಂತ. ಕೇಳಲಿಲ್ಲ ನನ್ ಮಾತು. ಮಗಳು ಹೇಳಿ ಇನ್ನ ಒಂದಿನ ಆಗಿಲ್ಲ, ಅವಾಗ್ಲೇ ಬಿಟ್ಬಿಟ್ಟಿದ್ದೀರಾ. ಜೀಸಸ್ ನಿಮ್ಗೆ ಒಳ್ಳೇದ್ ಮಾಡ್ಲಿ. ಅದಕ್ಕೆ ಹಿರಿಯರೊಂದು ಮಾತು ಹೇಳೋದು, ಹೆಣ್ಮಕ್ಳು ಸ್ಕೂಲ್ ಹೋದರೆ ಇಡೀ ಮನೆಯೆಲ್ಲ ಕಣ್ಣಾಗುತ್ತಂತ. ನನ್ನ ಮಗಳು ನನ್ನ ಕಣ್ಣು ತೆರೆಸಿದ ದೇವತೆ. ಅವಳನ್ನು ಚೆನ್ನಾಗಿ ಓದಿಸ್ತೀನಿ. ಆ ದರಿದ್ರ ಆಟನ ಬಿಟ್ಬಿಡ್ತೀನಿ. ಇವತ್ತಿಂದ ನಾನು ಕೆಲ್ಸಕ್ಕೆ ಹೋಗ್ತೀನಿ. ಅಮ್ಮ ಅಪ್ಪ ಬಾಯ್, ನಾ ಆಶ್ರಮಕ್ಕೆ ಹೋಗಿ ಬರ್ತೀನಿ. ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಸೋ ಮಚ್. ಲವ್ ಯು ಜೀಸಸ್. ಅಣ್ಣ ಅಣ್ಣ ಬಾಂಡ ಒಂದು ಆಟ ಆಡೋಣ, ಹಂಗೆ ಹೋಯ್ತಾ ಇದ್ದೀರಲ್ಲ. ಏಯ್, ನಿನ್ನ ದರಿದ್ರ ಆಟನೂ ಬೇಡ, ನಿನ್ನ ಸಾಹಸನೂ ಬೇಡ. ಇವತ್ತಿಂದ ನಾನು ಕೆಲ್ಸಕ್ಕೆ ಹೋಗ್ತೀನಿ. ಬಾರಣ್ಣ, ಇವತ್ತೆಲ್ಲ ನಾಳೆ ಹೋಗಲ್ಲ. ಬರುತ್ತೆ. ಓಯ್, ಎಷ್ಟೋ ಕೊಡಬೇಕು ನಿಂಗೆ? ಎಷ್ಟು ಹೇಳೋ? ಎಷ್ಟೋ ನಿನ್ನ ಬಿಲ್ಲು? ಎಷ್ಟೋ ಹೇಳೋ? ಇನ್ನು ಮುಂದೆ ನಾನಾಗಲಿ, ನನ್ನ ಹೆಂಡತಿ ಆಗಲಿ, ನನ್ನ ಮಗಳಾಗಲಿ ಬಂದಾಗ ಕೊಡ್ತಾ ಇರಬೇಕು. ಗೊತ್ತಾಯ್ತಾ? ಇರ್ಲಿ ಬಾಣ, ಒಂದೂರಾಗಿ ಯಾಕಣ ಕಿತ್ತಾಡ್ಬೇಕು? ಇರ್ಲಿ ಇಡ್ಕಣ, ಟೀ ತಗೊಬರ್ಲೇನಣ್ಣ? ಇರೋಣ, ಟೀ ಮಾಡ್ಕೊಂಡು ಇರೋಣ. ಬಂದೆ. ನಿನ್ನ ಟೀನು ಬೇಡ, ಏನು ಬೇಡ, ಹಣ್ಣೆ ಇಟ್ಕೋ, ಹೋಗು. ನಮಸ್ಕಾರದು ಮೇಡಮ್. ಬಾ ಸಲೀಂ. ನಿಮ್ದಕ್ಕೆ ಹತ್ರ ಸ್ವಲ್ಪ ನಮ್ದಕ್ಕೆ ಮಾತಿಗೆ ಆಡಬೇಕಿತ್ತು. ಏನು ಹೇಳು ಸಲೀಂ? ಕುಚ್ ಬಿ ನೈ ಮೇಡಮ್. ನಿನ್ನೆ ಯೂತ್ ಟ್ಯೂಬ್ಗೆ ಒಂದು ಲಡ್ಕಿದು ವೀಡಿಯೋದು ನೋಡಿದೆ ಮೇಡಮ್. ಯೋಗದು ಮಾಡಿಬಿಟ್ರೆ ಒಳ್ಳೆ ಮಾರ್ಕ್ಸ್ಗೆ ತೆಗಿಬೋದಂತೆ ಮೇಡಮ್. ನಮ್ಮದು ಆಶ್ರಮಕ್ಕೆ ಒಂದು ಯೋಗದು ಟೀಚರ್ಗೆ ಕರೆಸ್ಬಿಡಿ. ಎಲ್ಲ ಮಕ್ಕಳಿಗೂ ಸಹಾಯದು ಆಗುತ್ತೆ, ಹಾಗೆ ಸ್ಫೂರ್ತಿದು ಭೇಟಿಗೂ ಇಂಪ್ರೂವ್ಗೆ ಮಾಡ್ಬೋದಲ್ಲ ರೀ. ಯೋಗ ಮಾಡಿಬಿಟ್ರೆ ಒಳ್ಳೆ ಮಾರ್ಕ್ಸ್ ತೆಗೆದ್ಬಿಡ್ತಾರೇನ್ರಿ? ಹೋಗೋಗ್ರಿ, ಬೆಳಗ್ಗೆ ತಲೆ ತಿನ್ಬೇಡಿ. ಅದಂಗಲ್ಲ ಮೇಡಮ್, ಸ್ಫೂರ್ತಿದು ಲಡ್ಕಿ ಪಾಪುದು ಅಲ್ಲ. ಯೋಗದು ಮಾಡಿಸ್ಬಿಟ್ರೆ ಸಹಾಯದು ಆಗುತ್ತೆ ಅವಳಿಗೆ. ರೀ, ಯೋಗ ಮಾಡಿಬಿಟ್ರೆ ಟಾಪರ್ ಆಗಲ್ಲ ಕಣ್ರಿ. ಚೆನ್ನಾಗಿ ಓದಬೇಕು. ನಿಮ್ಗೆ ಅಷ್ಟಕ್ಕೂ ಆ ಹುಡುಗಿ ಸ್ಫೂರ್ತಿ ಬೇಕು ಅಂದರೆ ಇರಿ, ಎಲ್ಲ ಟೀಚರ್ನು ಕರೆಸಿ ಅವ್ರ ಅಭಿಪ್ರಾಯನ ಕೇಳಿ ನಿಮಗೆ ಪರ್ಮಿಷನ್ ಕೊಡಿಸ್ತೀನಿ. ಅಚ್ಚಾ ಮೇಡಮ್. ನವ್ಯ ಅವರೇ, ಎಲ್ಲ ಟೀಚರ್ಸು ಬನ್ನಿ, ಆಫೀಸ್ ರೂಮ್ಗೆ ಸ್ವಲ್ಪ ಮಾತಾಡಬೇಕು. ಇರು, ಬರ್ತಿದ್ದಾರೆ. ಎಕ್ಸ್ಕ್ಯೂಸ್ ಮಿ ಮೇಡಮ್. ಬನ್ನಿ. ಏನು ವಿಷಯ ಮೇಡಮ್ ಕರೆದಿದ್ದು? ಏನಿಲ್ಲ ನವ್ಯ ಅವರೇ, ನಿಮ್ಮ ಕ್ಲಾಸ್ ರೂಮ್ ಸ್ಫೂರ್ತಿನ ಸಲೀಂ ಯೋಗ ಕರ್ಕೊಂಡು ಹೋಗ್ತಾನಂತೆ. ನಿಮ್ಮ ಅಭಿಪ್ರಾಯ ಏನ್ರಿ? ಖಂಡಿತವಾಗ್ಲೂ ಕರ್ಕೊಂಡು ಹೋಗ್ಲಿ ಮೇಡಮ್. ಆದರೆ ಒಂದು ವಿಷಯ, ಅವಳು ಈಗಲೇ ಕ್ಲಾಸಲ್ಲಿ ಕುತ್ಕೊಂಡು ಲಾಗ ಆಗ್ತಿದ್ದಾಳೆ. ಅಲ್ಲೋಗಿ ಏನು ಮಾಡ್ತಾಳೆ ನೋಡೋಣ. ಪ್ರಭು ಸರ್, ನೀವೇನು ಹೇಳ್ತೀರಾ? ಅಯ್ಯೋ, ಆ ಹುಡುಗಿನ ಇವತ್ತೇ ಕರ್ಕೊಂಡೋಗ್ಲಿ. ನಂಗೆ ಟಾರ್ಚರ್ ಅಂತೂ ತಡೆಯೋಕ್ಕಾಗ್ತಿಲ್ಲ. ಕೊನೆದಾಗ ಸಮಾಜ ಸರ್, ನೀವೇನು ಹೇಳ್ತೀರಾ? ಧಾರಾಳವಾಗಿ ಮೇಡಮ್, ಕರ್ಕೊಂಡೋಗ್ಲಿ, ನಮ್ದೇನು ಅಭ್ಯಂತರ ಇಲ್ಲ. ಸಲೀಂ, ನೀನು ಸ್ಫೂರ್ತಿನ ಯಾವಾಗ ಬೇಕಾದರೂ ಯೋಗ ಕರ್ಕೊಂಡು ಹೋಗ್ಬೋದು. ಆದರೆ ಹುಷಾರು, ನಮ್ಮ ಆಶ್ರಮಕ್ಕೆ ಕೆಟ್ಟ ಹೆಸರು ಬರಬಾರ್ದು, ಗೊತ್ತಾಯ್ತಾ? ಓಕೆದು ಮೇಡಮ್. ಥ್ಯಾಂಕ್ ಯು ಮೇಡಮ್. ಸ್ಫೂರ್ತಿ, ಹಾವೋ. ಏನ್ ಸಲೀಂ ಭಯ್ಯ ಕರೆದಿದ್ದು? ಕಲ್ಲಂದ್ರೆ ನಾಳೆದು ನಾವು ಮೈಸೂರಿಗೆ ಜಾತೆ ಹೂ. ಸಲೀಂ ಭಯ್ಯ, ಮೈಸೂರು ನೋಡಕ್ಕೆ ಹೇಗಿರುತ್ತೆ? ಎಂಥ ಮೈಸೂರು ಶ್ರೀಗಂಧದ ತವರೂರು, ಎಂಥ ಮೈಸೂರು ಶ್ರೀಗಂಧದ ತವರೂರು. ನೋಡುತ್ತಿದ್ದರೆ ಕನ್ನಂಬಾಡಿನ ತನುಮನ ರೋಮಾಂಚನ, ಕಿಚ್ಚು ಹಚ್ಚು
ಹಂಚೋ ಈ ಸ್ವರ್ಗನ ನೋಡುವುದೇ ಕಣ್ಣಿಗ್ವರದಾನ. ಎಂಥ ಮೈಸೂರು ಶ್ರೀಗಂಧದ ತವರೂರು. ರಾಜಾಧಿರಾಜರೆಲ್ಲ ಹುಟ್ಟಿದ ನಾಡಿದು, ಶೂರಾಧಿಶೂರರೆಲ್ಲ ಬೆಳೆದಂಥ ಬೀಡಿದು. ರಾಜಾಧಿರಾಜರೆಲ್ಲ ಹುಟ್ಟಿದ ನಾಡಿದು, ಶೂರಾಧಿಶೂರರೆಲ್ಲ ಬೆಳೆದಂಥ ಬೀಡಿದು. ಕಣ್ಣ ತೆರೆಸೋ ಅರಮನೆ ನೋಡಿ ಮರೆಯೋ ಕ್ಷಣವೇನೆ, ಬಣ್ಣ ಬಣ್ಣದ ಸೊಗಸೇನೆ ನೋಡಿ ನಲಿವುದು ಜಗತ್ತಾನೆ. ಎಂಥ ಮೈಸೂರು ಶ್ರೀಗಂಧದ ತವರೂರು. ಎಂಥ ಮೈಸೂರು ಶ್ರೀಗಂಧದ ತವರೂರು. ಬಂಗಾರದಂತಿರೋ ಬಂಗಾರದರ ಮನೆ, ಸ್ವರ್ಣ ಮುತ್ತಿನ ನಾಡು. ಎಂತೆಂಥ ರಾಜರೋ ಆಳಿದ ನಾಡಿದು, ವಿಶ್ವದಾಖಲೆ ಬೀಡು. ಅಂಬಾರಿ ಮೇಲೆ ಚಾಮುಂಡಿ ಬರುತ್ತಾಳೆ, ಭಕ್ತರನ್ನು ಹರಸಿ ನಗುತ್ತಾಳೆ. ವರುಷಕ್ಕೊಮ್ಮೆ ಇಲ್ಲಿ ದಸರಾ, ಕಣ್ಣಿಗೆಲ್ಲ ಸಂಭ್ರಮ ಸಡಗರ.
ಸಲಾಂ ಅಲೈಕುಂ ಗುರುಜಿ. ಹೇಳಪ್ಪ. ನಿಮ್ಮದು ಹತ್ರ ನಮ್ಮದು ಭೇಟಿಗೆ ಒಂದು ಸಹಾಯದು ಆಗಬೇಕು. ಏನು ಸಹಾಯ ಬೇಕು? ನನ್ನ ಕೈಲಾದರೆ ಖಂಡಿತ ನಾನು ಮಾಡ್ತೀನಿ. ಏನು ಸಹಾಯ ಬೇಕು ಹೇಳಿ. ದುಡ್ಡಿಗೆ ಕಾಸಿಗೆ ಏನು ಅಲ್ಲ ಗುರುಜಿ. ನಿಮ್ಮದು ಬಗ್ಗೆ ನಿನ್ನೆ ಯೂದಕ್ಕೆ ಟ್ಯೂಬಲ್ಲಿ ನೋಡಿದೆ ಗುರುಜಿ. ಯೋಗದು ಮಾಡಿದ್ರೆ ಓದೋದಕ್ಕೆ ಸಹಾಯದು ಆಗುತ್ತೆ ಅಂತ ಮಾಲೂಮಾಯ್ತು. ಅದಕ್ಕೆ ನಮ್ಮದು ಸ್ಫೂರ್ತಿದು ಭೇಟಿನ ನಿಮ್ಮದು ಹತ್ರ ಕರ್ಕೊಂಡು ಬಂದಿದ್ದಾರೆ. ಗುರುಜಿ, ನಮ್ಮದು ಭೇಟಿಗೆ ಸ್ವಲ್ಪ ಯೋಗದು ಹೇಳ್ಕೊಟ್ಬಿಟ್ರೆ ಸಾಕು. ಅವ್ರದಕ್ಕೆ ಓದೋದಕ್ಕೆ ಬಂದರೆ ಸಾಕು ಗುರುಜಿ. ಯೋಗದಿಂದ ಎಂಥ ಕಾಯಿಲೆಗಳನ್ನೇ ಗುಣಪಡಿಸ್ತಾ ಇದ್ದೀವಿ, ಅಂಥದ್ರಲ್ಲಿ ಓದೋದಕ್ಕೆ ಗುಣಪಡಿಸದೇ ಇರ್ತೀವಾ? ಖಂಡಿತವಾಗಿ ನಾಳೆ ತಪ್ಪದೆ ಕರ್ಕೊಂಬನ್ನಿ. ಖಂಡಿತವಾಗಿ ಅವಳಿಗೆ ಯೋಗ ಹೇಳ್ಕೊಡ್ತೇನೆ. ಒಳ್ಳೆ ಲೆವೆಲಲ್ಲಿ ಯೋಗ ಕಲಿತಾಳೆ, ಚೆನ್ನಾಗಿ ವಿದ್ಯಾವಂತಳಾಗ್ತಾಳೆ. ಏನು ಚಿಂತೆ ಮಾಡಬೇಡಿ, ಭಯ ಬೀಳದೆ ಆರಾಮಾಗಿ ಹೋಗಿ ಬನ್ನಿ. ನಾಳೆ ಖಂಡಿತವಾಗಿ ಬನ್ನಿ, ಆಯಿತಾ? ಧನ್ಯವಾದಗಳು. ಆಯಿತು, ಹೋಗಿ ಬನ್ನಿ. ರೀಟಾ, ಆವೋ. ಬಂದೆ. ಏನ್ ಸಲೀಂ ಭಯ್ಯ? ನಮ್ದಕ್ಕೆ ಭೇಟಿ ಸ್ಫೂರ್ತಿ ಇದ್ದಾರೇನಾ? ಅವ್ರದಕ್ಕೆ ಓದೋದಕ್ಕೆ ಸಹಾಯದು ಮಾಡ್ತೀಯಾ? ಖಂಡಿತ ಅಣ್ಣ. ಎಷ್ಟೇ ಆದ್ರೂ ಅವಳು ನನ್ನ ಬೆಸ್ಟ್ ಫ್ರೆಂಡ್ ಅಲ್ವಾ? ಓಕೆ, ಶ್ಯಾಮ್ಕೋ ಸ್ಪೆಷಲ್ ಕ್ಲಾಸ್ ತಗೊಳ್ಳೋಣ. ನಿಮ್ದಕ್ಕೆ ಸಹಾಯದು ಮಾಡಬೇಕು. 100% ಶೋರ್ ಅಣ್ಣ. ಎಷ್ಟೇ ಆದ್ರೂ ಅವಳು ನಂಗೆ ಚೆನ್ನಾಗಿ ಓದ್ಬೇಕನ್ನೋದೇ ಆಸೆ. ಇನ್ನು ಮುಂದೆ ಸ್ಫೂರ್ತಿ ಚೆನ್ನಾಗೇ ಓದ್ತಾರೆ. ನೀವಿಬ್ರು ನಂಗೆ ಎಷ್ಟು ಹೆಲ್ಪ್ ಮಾಡ್ತೀರಾ, ಥ್ಯಾಂಕ್ಸ್. ಕಣ್ಣೀರ್ ನಕೋ ಬೇಟಾ, ಅಂತಿನ ಆದ್ಮಿ ಫ್ರೆಂಡ್ಸ್ ಆಯ್. ಸಲೀಂ ಅವರೇ, ಈ ಸಲ ನಡೆಯೋ ಕನ್ನಡ ರಾಜ್ಯೋತ್ಸವದಲ್ಲಿ ಬಾರಿಸು ಕನ್ನಡ ಡಿಮ್ಡಿಮವ
ಯೋಗ ಕಪ್ಪನ್ನು ಗೆಲ್ಲೋದಕ್ಕೆ ನಮ್ಮ ಸ್ಫೂರ್ತಿ ಭಾಗವಹಿಸಬೇಕು ಅನ್ನೋದು ನನ್ನ ಆಸೆ. ನೀವೇನು ಹೇಳ್ತೀರಾ? ಅದೆಲ್ಲ ಬೇಡ ಗುರುಜಿ, ನಮ್ದು ಸ್ಫೂರ್ತಿಗೆ ಅದೆಲ್ಲ ಬೇಡ. ಅವಳು ತುಂಬಾದೋ ಕಡೆ ಸೋತಿದ್ದಾಳೆ, ಇದರಲ್ಲೂ ಸೋತ್ರೆ ನಮ್ದು ಕೈಲಿ ನೋಡೋದಕ್ಕೆ ಆಗಲ್ಲ. ಆ ರೀತಿ ಹೇಳ್ಬೇಡಿ ಸಲೀಂ ಭಾಯ್. ಅವಳು ಗೆಲ್ಲೋದಕ್ಕೆ ಎಲ್ಲ ಪ್ರಯತ್ನ ಪಡ್ತಿದ್ದಾಳೆ, ಎಲ್ಲ ಥರ ಸಿದ್ಧತೆಗಳನ್ನು ಮಾಡ್ಕೋತಾ ಇದ್ದಾಳೆ. ಅನ್ಕೊಂಡಿದ್ದು ಮಾಡೇ ಮಾಡ್ತಾಳೆ. ಯಾಕಾಗಿ ಹೇಳ್ತಾ ಇದ್ದೀರಾ ನೀವು? ಗುರುಜಿ, ನಿಮ್ದು ಶಿಷ್ಯ ಬಗ್ಗೆ ನಿಮ್ದಕ್ಕೆ ಗೊತ್ತಿರುತ್ತೆ. ನಿಮ್ದು ಏನ್ ಬೇಕೋ ಅವ್ರದಕ್ಕೆ ಮಾಡಿ, ಆದ್ರೆ ನಮ್ದು ಸ್ಫೂರ್ತಿದು ನಮ್ ಟಾಪ್ಗೆ ಬರಬೇಕು. ಅವಳು ಅದ್ಭುತವಾಗಿ ಮಾಡ್ತಾ ಇದ್ದಾಳೆ ಸಲೀಂ ಭಾಯ್. ಗೆದ್ದೇ ಗೆಲ್ತಾಳೆ, ಯಾಕೆ ಡೌಟು? ನಂಬಿಕೆ ಇಡಿ, ನಂಬಿಕೆ ಇಟ್ಟು ನೋಡಿ, ಗೆದ್ದೇ ಗೆಲ್ತಾಳೆ ಅವಳು. ಮೇಡಮ್ ಏನ್ ಸಲೀಂ ಇಷ್ಟೊಂದು ಖುಷಿಯಾಗಿದ್ಯಾ? ಕುಚ್ ಬಿ ನಹೀ ಮೇಡಮ್, ನಮ್ದು ಆಶ್ರಮದ ಲಡ್ಕಿ ಸ್ಫೂರ್ತಿ ಏನಾ ಈ ಸಲ ರಾಜ್ಯೋತ್ಸವದಲ್ಲಿ ನಡೆಯೋ ಬಾರಿಸು ಕನ್ನಡ ಡಿಂಡಿಮೋ ಯೋಗ ಸ್ಪರ್ಧೆಗೆ ಪಾರ್ಟಿಸಿಪೇಟ್ಗೆ ಮಾಡ್ತಿದ್ದಾರೆ. ಎಂತ ಸಂತೋಷ ವಿಷಯ ಇಲ್ಲ ಸಲೀಂ, ಇದು ನಮ್ಮ ಆಶ್ರಮನೇ ಸಂತೋಷ ಪಡೋ ವಿಷಯ. ತಡಿ, ಟೀಚರ್ಸ್ನೆಲ್ಲ ಕರಿತೀನಿ. ನವ್ಯ ಅವರೇ ಬನ್ನಿ, ಮಾತಾಡಬೇಕು ನಿಮ್ಮ ಜೊತೆ ಎಲ್ಲ. ಎಕ್ಸ್ಕ್ಯೂಸ್ ಮಿ ಮೇಡಮ್. ಏನು ಮೇಡಮ್ ಕರೆದಿದ್ದು? ವಿಷಯ ಇದೆ ಪ್ರಭು ಅವರೇ, ನಿಮ್ಮ ಕ್ಲಾಸ್ ರೂಮ್ ಸ್ಫೂರ್ತಿ ಈ ವರ್ಷ ರಾಜ್ಯೋತ್ಸವದ ಪ್ರಯುಕ್ತ ಬಾರಿಸು ಕನ್ನಡ ಡಿಂಡಿಮ ಯೋಗ ಸ್ಪರ್ಧೆಯಲ್ಲಿ ಭಾಗವಹಿಸ್ತಾಳಂತೆ. ಈ ಸಂತೋಷ ಹಂಚ್ಕೊಳ್ಳೋಕೋಸ್ಕರನೇ ನಿಮ್ಮಲ್ಲಿ ಕರೆಸಿರೋದು. ಏನು, ನಮ್ಮ ಸ್ಫೂರ್ತಿ ಯೋಗಕ್ಕೆ ಸೆಲೆಕ್ಟ್ ಆಗಿದ್ದಾಳ? ಕೇಳೋದಕ್ಕೆ ಇಷ್ಟು ಖುಷಿಯಾಗಿದೆ, ಇನ್ನು ಗೆದ್ಬಿಟ್ರೆ ತುಂಬ ಖುಷಿ ಆಗುತ್ತೆ. ಗೆದ್ರೆ ಬಿಟ್ರೆ ಅಲ್ಲ ನವೇದು ಮೇಡಮ್, ನಮ್ದಕ್ಕೆ ಸ್ಫೂರ್ತಿ ಗೆದ್ದೇ ಗೆಲ್ತಾರೆ. ಈ ಸಲ ಕಪ್ಪು ನಮ್ದಕ್ಕೇನೆ. ಗೆಲುವು ಸ್ಫೂರ್ತಿದಾಗಲಿ, ಧೈರ್ಯವಾಗಿ ಭಾಗವಹಿಸಲಿ. ಆಲ್ ದ ಬೆಸ್ಟ್. ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ RJ ಅವಿನಾಶ್. ಈಗ ನಡೀತಾ ಇದೆ ಬಾರಿಸು ಕನ್ನಡ ಡಿಂಡಿಮವ ಯೋಗ ಕಪ್. ಬಹಳಷ್ಟು ಜನ ಬಂದು ಇಲ್ಲಿ ಯೋಗ ಪ್ರದರ್ಶನವನ್ನ ನೀಡ್ತಾರೆ. ಯಾರ ಮಡಿಲಿಗೆ ಈ ವರ್ಷದ ಬಾರಿಸು ಕನ್ನಡ ಡಿಂಡಿಮವ ಯೋಗ ಕಪ್ ಸಿಗುತ್ತೆ ಕೆಲವೇ ಕ್ಷಣಗಳಲ್ಲಿ ಗೊತ್ತಾಗುತ್ತೆ. ಸೇವಾಶ್ರಮದ ಹುಡುಗಿ ಸ್ಫೂರ್ತಿ ಅವರು ಪ್ರದರ್ಶನ ನೀಡ್ತಾ ಇದ್ದಾರೆ ನಿಮ್ಮ ಚಪ್ಪಾಳೆಯೊಂದಿಗೆ.
ಶಶಿವೇತರ ಕೃತಿ ಕೃತಿಯಲ್ಲಿ ಮೂಡಲಿ ಮಂಗಳ ಮತಿ ಮತಿಯಲ್ಲಿ ಶೈ ಶಶಿವೇತರ ಕೃತಿ ಕೃತಿಯಲ್ಲಿ ಮೂಡಲಿ ಮಂಗಳ ಮತಿ ಮತಿಯಲ್ಲಿ ಕವಿ ಋಷಿ ಸಂತರ ಆದರ್ಶದಲ್ಲಿ ಸರ್ವೋದಯವಾಗಲಿ ಸರ್ವರಲಿ ಬಾರಿಸು ಕನ್ನಡ ಡಿಂಡಿಮವ ಓ ಕರ್ನಾಟಕ ಹೃದಯ ಶಿವ ಬಾರಿಸು ಕನ್ನಡ ಡಿಂಡಿಮವ ಓ ಕರ್ನಾಟಕ ಹೃದಯ ಶಿವ ಬಾರಿಸು ಕನ್ನಡ ಡಿಂಡಿಮವ ಓ ಕರ್ನಾಟಕ ಹೃದಯ ಶಿವ ಬಾರಿಸು ಕನ್ನಡ ಡಿಂಡಿಮವ ಓ ಕರ್ನಾಟಕ ಹೃದಯ ಶಿವ. ಸ್ಫೂರ್ತಿಗೆ ಜೋರಾದ ಚಪ್ಪಾಳೆಯನ್ನ ನೀಡಿ ಎಲ್ಲ ಯೋಗಪಟುಗಳು ಬಾರಿಸು ಕನ್ನಡ ಡಿಂಡಿಮವ ಯೋಗ ಕಪ್ನಲ್ಲಿ ಪಾರ್ಟಿಸಿಪೇಷನ್ ನ ಮುಗಿಸಿದರೆ ಇನ್ನು ಕೆಲವೇ ಕ್ಷಣಗಳಲ್ಲಿ ಗೊತ್ತಾಗುತ್ತೆ ಈ ವರ್ಷದ ಬಾರಿಸು ಕನ್ನಡ ಡಿಂಡಿಮವ ಯೋಗ ಕಪ್ ಯಾರಿಗೆ ಒಲಿಯುತ್ತೆ ಅಂತ. ಬಾರಿಸು ಕನ್ನಡ ಡಿಂಡಿಮವ ಯೋಗ ಸ್ಪರ್ಧೆಗೆ ಆಗಮಿಸಿರುವಂತಹ ಕರ್ನಾಟಕ ರಾಜ್ಯದ ಖ್ಯಾತ ಸಾಹಿತಿಗಳಾಗಿರುವಂತಹ ಪ್ರೊಫೆಸರ್ ದೊಡ್ರಂಗೆ ಗೌಡ್ ಅವ್ರಿಗೆ ಪ್ರೀತಿಯಿಂದ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ಹಾಗೇನೆ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಗಿರ್ಜಾ ಲೋಕೇಶ್ ಅವ್ರಿಗೂ ಕೂಡ ನಮ್ಮ ತಂಡದ ಪರವಾಗಿ ಸ್ವಾಗತವನ್ನ ಕೋರ್ತಾ ಇದ್ದೀವಿ. ನಮ್ಮ ಜೊತೆ ಇದ್ದಾರೆ ಸಮಾಜ ಸೇವಕರಾಗಿರುವಂತಹ ಶ್ರೀ ಚಂದ್ರಶೇಖರ್ ಅವ್ರಿಗೆ ಎಲ್ಲರ ಪರವಾಗಿ ಪ್ರೀತಿಯ ಸ್ವಾಗತ ಕೋರ್ತಾ ಇದ್ದೀನಿ. ನನ್ನ ಅನಂತ ನಮಸ್ಕಾರಗಳು. ಜನನಿ ಜನ್ಮವು ವಿಶ್ಚ ಸ್ವರ್ಗ ಅಭಿಗದಿ. ನಮ್ಮ ನಲ್ಮೆಯ ಭಾರತ ಅನೇಕ ರೀತಿಯಿಂದ ಜಗತ್ಪ್ರಸಿದ್ಧವಾಗಿದೆ. ಯೋಗ ಒಂದು ಪ್ರಾಚೀನ ಕಲೆ. ಪ್ರಪಂಚದಾದ್ಯಂತ ಇವತ್ತು ಯೋಗ ಜನಪ್ರಿಯತೆಯನ್ನು ಪಡೆಯುವುದಕ್ಕೆ ನಮ್ಮ ನಲ್ಮೆಯ ಪ್ರಧಾನಿಗಳು ಬಹಳ ಮುಖ್ಯ ಕಾರಣ ಅಂತ ಹೋಗ್ತಾರೆ. ಯೋಗ ದೀಪಿಕಾ ನಮ್ಮ ಶ್ರೇಷ್ಠ ಗ್ರಂಥದಲ್ಲಿ ಗುರುಗಳು ಯೋಗದ ಬಗ್ಗೆ ಕೆಲವು ಮಾತುಗಳನ್ನು ಬರೆದಿದ್ದಾರೆ. ಅವೆಲ್ಲವೂ ಕೂಡ ಬಹಳ ಮುಖ್ಯವಾಗಿ ನಮಗೆ ಬೇಕಾಗಿರ್ತಕ್ಕಂಥ ಮಾತು. ನಿರಂತರವಾಗಿ ಯೋಗವನ್ನ ಅಭ್ಯಾಸ ಮಾಡೋದ್ರಿಂದ ದೇಹದ ಆರೋಗ್ಯ ಉತ್ತಮವಾಗುತ್ತಾ ಹೋಗುತ್ತೆ. ಆರೋಗ್ಯ ಭಾಗ್ಯ ನಮಗೆ ದತ್ತವಾಗುತ್ತೆ. ಎಲ್ಲಕ್ಕಿಂತ ಹೆಚ್ಚಾಗಿ ಉಸಿರಾಟದ ಸಮಸ್ಯೆಗಳೇನಾದರೂ ಇದ್ರೆ ಅದು ಸಂಪೂರ್ಣವಾಗಿ ನಿವಾರಣೆಯಾಗಿ ಆರೋಗ್ಯಕರವಾಗಿರ್ತಕ್ಕಂಥ ಮನುಷ್ಯನ ದೇಹದ ಬೆಳವಣಿಗೆಗೆ ಪೂರಕವಾಗ್ತಾ ಹೋಗುತ್ತೆ. ಜರ್ಮನಿಯಂತಹ ರಾಷ್ಟ್ರದಲ್ಲಿ ಯೋಗ ಮತ್ತು ಆಯುರ್ವೇದಗಳು ಅತ್ಯಂತ ಪ್ರಸಿದ್ಧಿಯನ್ನು ಪಡೆದಿರುವುದನ್ನು ನಾವು ಕಾಣ್ತಾ ಹೋಗ್ತೇವೆ. ಭಾರತದಲ್ಲಂತೂ ಕೂಡ ಯೋಗ ವಿದ್ಯೆಯನ್ನ ಋಷಿ ಮುನಿಗಳೇ ಆ ಕಾಲದಿಂದಲೂ ಕೂಡ ಅಭ್ಯಾಸ ಮಾಡಿ ತಮ್ಮ ಶಿಷ್ಯರಿಗೆ ಹೇಳ್ಕೊಳ್ಳುವ ಮುಖಾಂತರವಾಗಿ ಅದರ ಪ್ರಚಾರಕ್ಕೆ ಅದರ ಅನುಷ್ಠಾನಕ್ಕೆ ಕಾರಣರಾಗಿದ್ದಾರೆ. ನಾನು ತಮ್ಮೆಲ್ಲರಿಗೆ ತಿಳಿಯಪಡಿಸ್ತಕ್ಕಂಥದ್ದು ಏನು ಅಂದ್ರೆ, ಯೋಗವನ್ನು ಅಭ್ಯಾಸ ಮಾಡುವುದರಿಂದ ಮಾನಸಿಕವಾಗಿ ಒಂದು ಶಿಸ್ತು ದೊರೆಯುತ್ತದೆ, ದೈಹಿಕವಾಗಿ ಕಾರ್ಯ ಕೈಗೊಳ್ಳುತ್ತದೆ. ಎಲ್ಲಕ್ಕಿಂತ ಹೆಚ್ಚಾಗಿ ಪ್ರಕೃತಿ ದತ್ತವಾದಂತಹ ಈ ಯೋಗವನ್ನು ಮಾಡೋದ್ರಿಂದ ಆರೋಗ್ಯ ಸಂವರ್ಧನೆ ಆಗುತ್ತೆ ಅಂತ ಹೇಳಿ ನಾನು ಅಂದ್ಕೊಂಡಿದ್ದೇನೆ. ಅಂಥದ್ದು ಇವತ್ತು ಹೆಚ್ಚು ಹೆಚ್ಚು ಜಗತ್ತಿನಾದ್ಯಂತ
ಪ್ರಚುರ ಆಗ್ತಾ ಇರ್ತಕ್ಕಂಥದ್ದು ನಾವೆಲ್ಲ ಹೆಮ್ಮೆ ಪಡಬಹುದಾದಂಥ ಸಂಗತಿಯಾಗಿದೆ. ನಮಸ್ಕಾರ. ನಮಸ್ಕಾರ ಸ್ನೇಹಿತರೆ. ನಮ್ಮ ಮಕ್ಕಳೆಲ್ಲ ಎಷ್ಟು ಚೆನ್ನಾಗಿ ಯೋಗಾಭ್ಯಾಸ ಮಾಡಿದ್ರು, ಯೋಗ ಸ್ಪರ್ಧೆಯಲ್ಲಿ ಗೆದ್ದವರು, ಒಬ್ಬೊಬ್ಬೊಬ್ಬ ಅವರನ್ನು ನೋಡ್ತಾ ಇದ್ದೇನೆ. ಈ ಬಿಲ್ಲನ್ನ ಹೇಗೆ ಬಗ್ಗಿಸ್ತೀವೋ ಹಾಗೆ ತಮ್ಮ ದೇಹವನ್ನ ಬಗ್ಗಿಸಿ ತೋರಿಸ್ಬೋದು ಅಂತ ಎಲ್ಲ ನಮ್ಮ ಮಕ್ಕಳು ತೋರಿಸ್ಕೊಂಡಿದ್ದಾರೆ. ಬಹಳ ಬಹಳ ಸಂತೋಷ ಆಯಿತು. ನಮ್ಮ ಈ ಮೊದಲ ಜೀವನದಲ್ಲಿ ಯೋಗ ಈಗ ನಮಗೆ ಒಂದು ಅನಿವಾರ್ಯ ಅಂತ ಆಗಿಬಿಟ್ಟಿದೆ. ಯೋಗ ಮಾಡಿ ನಮ್ಮ ದೇಹದ ಆರೋಗ್ಯವನ್ನ ಸ್ಪರ್ಧೆಯಲ್ಲಿ ಇಟ್ಟುಕೊಂಡ್ರೆ ಮಾತ್ರ ನಮ್ಮ ಮುಂದಿನ ಜೀವನವನ್ನ ನಾವು ಚೆನ್ನಾಗಿ ಬದುಕಿ ಮಾಡಬಹುದು. ಹೀಗಿದ್ರೆ ಒಂದು ಮೂಲೆ ಕೂತ್ಕೊಂಡು ನಮ್ಮ ಈ ಬ್ಯಾಕ್ಟೀರಿಯಾಸ್ ವೈರಸ್ ಬರ್ತಾನೆ ಇರುತ್ತೆ. ನಮ್ಮ ಒಂದು ದೇಶದಲ್ಲಿ ಎಷ್ಟು ಜನ ಇದ್ದಾರೆ, ಅವರನ್ನೆಲ್ಲರೂ ದಾಟಿ ವೈರಸ್ ಬರುತ್ತೆ ಅಂತಂದ್ರೆ ಅದಕ್ಕೆ ಎಷ್ಟು ಶಕ್ತಿ ಇರ್ಬೋದು. ಆ ಶಕ್ತಿಯನ್ನ ತಡೆಗಟ್ಟೋದು ಅಂತಂದ್ರೆ ನಮ್ಮ ಯೋಗದಲ್ಲಿ ಏನೇನ ತಡೆಗಟ್ಟೋದು, ಕೆಮ್ಮು, ಆಸ್ತಮಾ, ಬೆನ್ನುಹುರಿ ನೋವು, ಒಂದು ಸ್ಪಾಂಡಲೈಟಿಸ್ ಅಂತ ಹೇಳ್ತಾರೆ ಕತ್ತಲು, ಅಲ್ಲಿಂದ ಶುರುವಾಗುತ್ತೆ. ಇದನ್ನೆಲ್ಲವನ್ನು ಯೋಗದಲ್ಲಿ ತಡಿಬಹುದು ಅಂತಂದ್ರೆ ಎಂತ ಆಶ್ಚರ್ಯ ಆಗುತ್ತೆ. ಮತ್ತೆ ಇನ್ನೊಂದು ನಮ್ಮಲ್ಲಿ ಏನಪ್ಪಾ ಅಂತಂದ್ರೆ ಹೆಣ್ಮಕ್ಳು ಅದು ಮಾಡಬಾರ್ದು, ಇದು ಮಾಡಬಾರ್ದು, ಹಾಗಾಗ್ಬಿಡುತ್ತೆ, ಹೀಗಾಗ್ಬಿಡುತ್ತೆ ಅಂತ ಹೆದರಿಸಿ ಇಟ್ಬಿಟ್ಟಿರ್ತಾರೆ. ಹಾಗೆಲ್ಲ ಏನಿಲ್ಲ ನೋಡಿ, ನಮ್ಮ ಹೆಣ್ಮಕ್ಳು ಎಷ್ಟು ಚೆನ್ನಾಗಿ ಯೋಗವನ್ನು ಮಾಡಿದ್ರು ಅಲ್ವಾ, ಹಾಗೆ ಮುಂದುವರಿಸ್ಕೊಂಡು ಹೋದ್ರೆ ಅವ್ರ ಆರೋಗ್ಯ ಯಾವಾಗಲೂ ಫಸ್ಟ್ ಕ್ಲಾಸ್ ಆಗೇ ಇರುತ್ತೆ ಅಂತ ನಾನು ನಂಬ್ಕೊಂಡಿದ್ದೀನಿ. ನಾನು ಮಾಡ್ತಾ ಇದ್ದೆ ಒಂದು ಕಾಲದಲ್ಲಿ, ಆದ್ರೆ ಈಗಿಲ್ಲ. ಆದ್ರೆ ನಮ್ಮ ಕಮಲಕಣ್ಣನ್ ಸಾರಿದ್ದಾರೆ ನೋಡಿ, ಆದ್ರೂ ಬಿಡಲ್ಲ. ಬರೀ ಒಂದು ಪ್ರಾಣಾಯಾಮ ಆದ್ರೂ ಮಾಡಿ ನೀವು ಅಂತ ಹೇಳಿ ನನಗೂ ವಯಸ್ಸಾಯ್ತು, ಆದ್ರೂ ನಾನು ಚೆನ್ನಾಗೇ ಇದ್ದೀನಲ್ವಾ, ಆರೋಗ್ಯವಾಗಿದ್ದೀನಿ. ಹಾಗಾಗಿ ಇದಕ್ಕೆಲ್ಲ ಕಾರಣ ಯೋಗ. ನೀವು ಯೋಗವನ್ನು ಕತ್ಕೊಂಡು ಅದನ್ನು ಪ್ರಚಾರಗೊಳಿಸಿ ನಿಮ್ಮ ಮಕ್ಕಳಿಗೆ ಮುಂದಿನ ಪೀಳಿಗೆಗೂ ಇದು ನಮ್ಮ ಭಾರತ ಸಂಸ್ಕೃತಿಯ ಒಂದು ವರದಾನ ಅಂತ ಹೇಳಬೇಕು. ಇಲ್ಲ ನಮ್ಮ ಭಾರತದಿಂದಲೇ ಶುರುವಾಗಿದ್ದಾರೆ. ನಾವು ಬೇರೆಯವರೆಲ್ಲ ಮಾಡೋದು ನೋಡಿ ಹೌದಾ ಅಂತ ನೋಡಿ ಬೇರೆಯವರೆಲ್ಲ ಈಗ ಸಂಸ್ಕೃತ ಕಲಿತಾ ಇದ್ದಾರೆ. ನಾವು ಸಂಸ್ಕೃತ ಯಾಕೆ ಅಂತ ನೋಡಿದ್ರಲ್ವಾ, ಯಾವುದನ್ನು ನಮ್ಮ ದೇಶದಲ್ಲಿ ನಾವು ಇಟ್ಕೊಳ್ಬಾರ್ದು. ನಮ್ಮ ಈ ಭಾರತವನ್ನ ಸಂಪದ್ಭರಿತವಾಗಿ ಸಮೃದ್ಧಿಯಾಗಿ ಬೆಳೆಸೋಣ. ನಿಮ್ಮೆಲ್ಲರ ಭವಿಷ್ಯ ಚೆನ್ನಾಗಿರಲಿ ಅಂತ ಅದೇ ಪ್ರಾರ್ಥಿಸ್ತೇನೆ. ನಮಸ್ಕಾರ. ನೀವೆಲ್ಲರೂ ಕಾತುರದಿಂದ ಕಾಯ್ತಾ ಇರೋ ಕ್ಷಣಗಳು ಈಗ ಬಂದಿದೆ. ಈ ವರ್ಷದ ಬಾರಿಸು ಕನ್ನಡ ಡಿಂಡಿಮವ ಯೋಗ ಕಪ್ ಯಾರ ಮಡಿಲಿಗೆ? ದ ವಿನ್ನರ್ ಈಸ್ ಸೇವಾಶ್ರಮದ ಹುಡುಗಿ ಸ್ಫೂರ್ತಿ. ಇವತ್ತು ನಾನು ಈ ಒಂದು ಹಂತವನ್ನು ತಲುಪಿದ್ದೀನಿ ಅಂದರೆ ಅದಕ್ಕೆ ಮುಖ್ಯ ಕಾರಣ ನನ್ನ ಯೋಗ ಗುರುಗಳಾದ ಕಮಲಕಣ್ಣನ್ ಮತ್ತು ನಮ್ಮ ಆಶ್ರಮದ ಅಟೆಂಡರ್ ಸಲೀಂ ಸರ್, ಇವರಿಗೆ ಧನ್ಯವಾದವನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಎಕ್ಸ್ಕ್ಯೂಸ್ ಮಿ ಮ್ಯಾಮ್. ಬನ್ನಿ. ಏನು ಮೇಡಮ್ ನೀವು ನನ್ನ ಮಗಳ ಈ ಆಶ್ರಮದಲ್ಲಿ ಬಿಟ್ಟಿದ್ದು ಓದಲಿ ಅಂತ, ಅದನ್ನ ಬಿಟ್ಟು ನೀವು ಯೋಗ ಗೀಗ ಅಂತ ಮಾಡಿಸ್ಕೊಟ್ಟು ಬೇಕಿತ್ತ ಇದೆಲ್ಲ ಅವಳಿಗೆ? ಏನಕ್ಕೆ ಬೇಕಿತ್ತು? ಸಮಾಧಾನ ಮಾಡ್ಕೊಳ್ಳಿ, ತಗೊಳ್ಳಿ, ನೀರು ಕುಡೀರಿ. ನನಗೆ ನೀರು ಬೇಡ, ಏನೂ ಬೇಡ. ನನಗಿರೋದು ಒಬ್ಬಳೆ ಮಗಳು ಅಂತ ಅವಳ ಇಲ್ಲಿ ಕಷ್ಟಪಟ್ಟು ಸೇರಿಸಿದ್ದು ಒಳ್ಳೆ ವಿದ್ಯೆ ಬುದ್ಧಿ ಕಲೀಲಿ ಅಂತ. ನೀವು ನೋಡಿದ್ರೆ ಅದನ್ನ ಬಿಟ್ಟು ಯೋಗ ಎಲ್ಲ ಮಾಡಿಸ್ಕೊಂಡು ಇರೋದು ಒಬ್ಬಳೆ ಮಗಳು, ಕೈಕಾಲು ಮುರ್ಕೊಂಡ್ರೆ ಏನು ಮಾಡಲಿ ನಾನು? ನೋಡಿ ಅಶ್ವಿನಿಯವರೇ, ಎಲ್ಲ ಮಕ್ಕಳಿಗೂ ಯೋಗ ಮಾಡೋ ಯೋಗ್ಯತೆ ಇರೋಲ್ಲ. ನಿಮ್ಮ ಮಗಳಿಗೆ ಆ ಯೋಗ ಇತ್ತು, ಮಾಡಿದಾಳೆ, ಜೊತೆಗೆ ಚೆನ್ನಾಗೂ ಓದ್ತಾ ಇದ್ದಾಳೆ. ಇದು ಹೆಮ್ಮೆ ಪಡೋ ವಿಷಯ ಅಲ್ವೇ? ಇರಿ, ಅವ್ರ ಕ್ಲಾಸ್ ಟೀಚರ್ನೇ ಕರೆಸ್ತೀನಿ. ಸಲೀಂ, ಸಲೀಂ. ಮೇಡಮ್. ಸಲೀಂ,
ನವ್ಯ ಟೀಚರ್ಗೆ ಹೇಳ್ಬಿಟ್ಟು ಸ್ಫೂರ್ತಿದು ನೋಟ್ಬುಕ್ಕು ಮತ್ತೆ ಮಾರ್ಕ್ಸ್ ಕಾರ್ಡ್ಗಳೆಲ್ಲ ತಗೊಂಡು ಅರ್ಜೆಂಟ್ ಬರೋಕೆ ಹೇಳು. ಅಚ್ಚಾ ಮೇಡಮ್. ನನ್ನ ಮಗಳು ಅಷ್ಟೊಂದು ಸಾಧನೆ ಮಾಡಿದ್ದಾಳಾ? ನಿಜನಾ? ಇರಿ, ಅವ್ರ ಕ್ಲಾಸ್ ಟೀಚರ್ ಬರ್ತಾರೆ, ಅವಳ ಟ್ಯಾಲೆಂಟ್ ಏನು ಅಂತ ನೀವೇ ನೋಡಿರಂತೆ. ನಿಮ್ಮ ಮಗಳಿಂದ ನಮ್ಮ ಆಶ್ರಮಕ್ಕೆ ಒಳ್ಳೆ ಹೆಸರು ಬಂದಿದೆ. ಎಕ್ಸ್ಕ್ಯೂಸ್ ಮಿ ಮೇಡಮ್, ಬನ್ನಿ. ಸ್ಫೂರ್ತಿ ಮಾರ್ಕ್ಸ್ ಕಾರ್ಡ್ಸ್ ನನಗೆ ಬೇಡ, ಅವ್ರ ಅಮ್ಮನಿಗೆ ಕೊಡಿ. ಅವಳ ಮಾರ್ಕ್ಸು ಬರವಣಿಗೆ ಎಲ್ಲ ನೋಡಿ. ಇದು ನಿಜ ನನ್ನ ಮಗಳದೇನ ಮಾರ್ಕ್ಸ್ ಕಾರ್ಡು? ಇಷ್ಟೊಳ್ಳೆ ಮಾರ್ಕ್ಸ್ ತೆಗ್ದಿದ್ದಾಳೆ. ಹೌದು ಮೇಡಮ್, ನಿಮ್ಮ ಮಗಳು ನೀವು ತಿಳಿದಾಗೆ ನಾವು ಕೂಡ ಮುಂಚೆ ಅವಳನ್ನ ಪೆದ್ದಿ ಅಂತಾನೆ ತಿಳಿದಿದ್ವಿ. ಅವಳು ಕೂಡ ಹಾಗೆ ಇದ್ಲು. ಆದರೆ ಯೋಗ ಕಲಿಯಕ್ಕೆ ಶುರು ಮಾಡಿದ್ಮೇಲೆ ಬರ್ತಾ ಬರ್ತಾ ತುಂಬಾ ಬುದ್ಧಿವಂತೆ ಆಗಿದ್ದಾಳೆ. ಹೌದಾ? ಯೋಗದಿಂದ ನನ್ನ ಮಗಳು ಇಷ್ಟು ಚೆನ್ನಾಗಿ ಓದ್ತಿದ್ದಾಳ? ನಿಮ್ಗೆ ತುಂಬಾ ತುಂಬಾ ಅವಳನ್ನ ಯೋಗ ಕರ್ಕೊಂಡೋಗಿ ಇಷ್ಟೆಲ್ಲ ಬುದ್ಧಿವಂತೆಯಾಗಿ ಮಾಡಿರೋದು ನಮ್ಮ ಆಶ್ರಮದ ಒಬ್ಬ ಅಟೆಂಡರ್. ನೀವು ಅವನಿಗೆ ಥ್ಯಾಂಕ್ಸ್ ಹೇಳ್ಬೇಕು. ಸಲೀಂ. ಮೇಡಮ್. ಸಲೀಂ. ನಮಸ್ತೆ ಅಪ್ಪ. ತುಂಬಾ ಖುಷಿ ಆಯ್ತಪ್ಪ, ನನ್ನ ಮಗಳ ಇಷ್ಟ್ರ ಮಟ್ಟಿಗೆ ವಿದ್ಯಾವಂತಳಾಗಿ ಮಾಡಿದ್ಯಾ. ಥ್ಯಾಂಕ್ ಯು, ತುಂಬಾ ಧನ್ಯವಾದ. ನಮ್ದಕ್ಕೆ ಏಕೆ ಥ್ಯಾಂಕ್ಸ್ ಹೇಳ್ತೀರಾ? ಸ್ಫೂರ್ತಿದು ಹತ್ರ ಕಲೆಗೆ ಇತ್ತು, ಸಾಧನೆಗೆ ಮಾಡಿದ್ಲು, ನಮ್ದು ಸಹಾಯದು ಮಾಡಿದ್ವಿ ಅಷ್ಟೇ. ಇಲ್ಲಿ ಯಾರೂ ದಡ್ರಲ್ಲ, ಇಲ್ಲಿ ಯಾರೂ ಬುದ್ಧಿವಂತರಲ್ಲ, ಇಲ್ಲಿ ಪ್ರತಿ ಮಗುನು ವಿಶೇಷನೇ. ಎಂತ ಮಾತು ಹೇಳಿದ್ಯಪ್ಪ. ಏನು ಮಾಡಿಲ್ಲ ಅಂತ ಹೇಳ್ತಿಲ್ಲ, ನಿಜವಾಗ್ಲೂ ಅದ್ ನಿನ್ ದೊಡ್ಡ ಗುಣ. ಇವತ್ತು ನನ್ ಕಣ್ತೇರ್ಸಿದ್ಯಾ ನೀನು. ನನ್ನ ಮಗಳ ಬೆಳವಣಿಗೆಗೋಸ್ಕರ ನಿನ್ಗೆ ಏನ್ ಬೇಕಾದ್ರೂ ಸಹಾಯ ಮಾಡ್ತೀನಿ. ತುಂಬಾ ತುಂಬಾ ಧನ್ಯವಾದ. ಒಳ್ಳೇದು ಆದ್ರೆ ಸಾಕು. ಸ್ಫೂರ್ತಿ ಯೋಗ ಮಾಡ್ತಾ ಮಾಡ್ತಾ ಬರೀ ಯೋಗನೇ ಅಲ್ಲ, ಓದಲ್ಲೂ ಒಳ್ಳೆ ಅಂಕ ತಗೋತಿದ್ದಾಳೆ. ಬರೀ ಆಶ್ರಮಕ್ಕಲ್ಲ, ರಾಜ್ಯ ದೇಶ ವಿದೇಶಗಳಲ್ಲೂ ಒಳ್ಳೆ ಹೆಸರು ತಗೋತಾಳೆ. ಅವರಮ್ಮ ಯೋಗ ಗುರು ಕಮಲಾಕರು, ಆಶ್ರಮ ಸಲೀಮು, ಅವರೆಲ್ಲರೂ ಅವಳ ಜೊತೆ ಹೆಜ್ಜೆ ಹಾಕೊಂಡು ಅವಳನ್ನ ಒಳ್ಳೆ ಯೋಗಪಟು ಮಾಡ್ತಿದ್ದಾರೆ. ಇದೇ ಸ್ಫೂರ್ತಿಯ ಸ್ಫೂರ್ತಿದಾಯಕ ಕತೆ. ತುಂಬಾ ಚೆನ್ನಾಗಿತ್ತು ಸರ್. ಯೋಗ ಮಾಡಿದ್ರೆ ಯೋಗ್ಯತೆ ಹೆಚ್ಚಾಗುತ್ತೆ ಅಂತ ತುಂಬಾ ಚೆನ್ನಾಗಿ ಹೇಳ್ಕೊಟ್ರಿ ಸರ್. ನನ್ ಶೋಗ್ ಬಂದು ತುಂಬಾ ಚೆನ್ನಾಗಿ ಕತೆ ಹೇಳಿದ್ಕೆ ಥ್ಯಾಂಕ್ ಯು ಸರ್. ನನ್ನನ್ನ ಈ ಕಾರ್ಯಕ್ರಮಕ್ಕೆ ಕರೆದು ಕತೆ ಕೇಳಿದ್ದಕ್ಕೆ ನಿಮಗೂ ಧನ್ಯವಾದಗಳು. ಸ್ಫೂರ್ತಿ ಕತೆ ಕೇಳಿದ್ರಲ್ಲ, ಈ ಭೂಮಿ ಮೇಲಿರೋ ಒಂದೊಂದು ಮಕ್ಳು ವಿಶೇಷ. ನಾನು ಮುಂದಿನ ಅತಿಥಿ ಜೊತೆ ಮುಂದಿನ ವಾರ ಬರ್ತೀನಿ. ಅಲ್ಲಿ ತನಕ ಎಲ್ಲರೂ ಯೋಗ ಮಾಡಿ ಆರೋಗ್ಯವಾಗಿರಿ. ನಮಸ್ಕಾರ.